ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿಷುಸೀದ ಗಣಪತೆ ಗಣೇಶುತ್ವಾಮಾಹುರುವಿಪ್ರತಮಂ ಕವೀನಾಂ ನರುತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವಂ ಚಿತ್ರಮರ್ಚ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋ ವಾಕ್ ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತಃ ಶಕ್ತಿ ಪ್ರಬೋದಯನ್. ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ. ಮಮೇಹ ಜುಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವಿದೋಷಭಾಶ್ಚಿಂತಿತ ಸನ್ಮನೋರಥ ಪ್ರದಸ್ಸುಧೀ ಮಂಡನ ಮಂಡನಾಯಿತಃ. ಸದಾ ಮಮ ಅಜ್ಞಾನ ತಮೋ ವಿನಾಶಕ ಶ್ರುತೀಶ ಚಿಂತಾಮಣಿರಸ್ತು ಭೂತಿದಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯನಾಥ ಗುರುಪಾತು ಯೋ ಧೀರೋ ನವಚಂದ್ರಿಕಾಂ ನವಾಮೃತ ಗದಾತೀರ್ಥ ತಾಂಡವಾನಿ ವ್ಯಚೀಕೃಪತ್. ಆಸೇತೋ ರಾತುಷಾರಾದ್ರೇಃ ಯೋ ದಿಶಾಂ ಜತತ ತಾಂ ಮುನಿಃ. ಸತ್ಯಧ್ಯಾನ ಗುರುಪಾತು ಯತೀಂದ್ರೈರಪಿ ಪೂಜಿತಃ. ಆರೂಢ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸೀಂ ತತ್ರತ್ಯಾನ್ ಕುಮತಃ ಪ್ರಚಾರ ನಿರತಾನ್ ಅದ್ವೈತ ದಿಗ್ಧಂತಿನಃ. ಪ್ರೌಢಾರ್ಥೈರ್ವಚನೈ ಸಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್. ಸತ್ಯಧ್ಯಾನ ಸುಕೇಸರಿ ವಿಜಯತೆ ಪಾದಾಶ್ರಿತ ಶ್ರೀಪತೇಃ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಚಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಾಂಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋಸ್ತ್ವದಂಗ್ರಿಯುಗಲಂ ಹಿದ್ವಾನ ಮೇ ಸದ್ಗತಿಃ. ಆಪಾದ ಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತ್ಯಸ್ತು. ಯೋಯಂ ಕಾಲಸ್ತಸ್ಯ ತೇ ವ್ಯಕ್ತಬಂಧೋ ಚೇಷ್ಟಾಮಾಹುಃ ಚೇಷ್ಠತೆ ಏನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾಂತಂ ತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ಎಲ್ಲರಿಗೂ ವಿಶ್ವಾವಸು ನಾಮ ಸಂವತ್ಸರದ ಹಾರ್ದಿಕವಾದ ಶುಭಾಶಯಗಳು. ಕಳೆದು ಹೋದ ಕ್ರೋಧಿನಾಮ ಸಂವತ್ಸರದಲ್ಲಿ ನಾವು ಮಾಡಿದ ಎಲ್ಲ ಕರ್ಮಗಳು, ನಾವು ಮಾಡಿದ್ದು ಅನ್ನುವುದಕ್ಕಿಂತಲೂ ದೇವರು ನಮ್ಮಲ್ಲಿ ನಿಂತು ಮಾಡಿಸಿದ ಎಲ್ಲ ಕರ್ಮಗಳು, ಪಾರಾಯಣ, ಪೂಜೆ, ಅತಿಥಿ ಸೇವೆ, ಬ್ರಾಹ್ಮಣರ ಸೇವೆ, ಯಜ್ಞ ಯಾಗಾದಿಗಳು, ಅಧ್ಯಯನ ಅಧ್ಯಾಪನಾದಿಗಳು,
ಮಾಡಿದ ಎಲ್ಲ ಸತ್ಕರ್ಮಗಳು ಕೂಡ ಸರ್ವಪ್ರೇರಕನಾದ ಸರ್ವನಿಯಾಮಕನಾದ ಸರ್ವಾಂತರ್ಯಾಮಿಯಾದ ಪರಮಾತ್ಮನಲ್ಲಿ ಸಮರ್ಪಣೆಯನ್ನು ಮಾಡ್ತಾ ನೂತನ ಸಂವತ್ಸರ, ಎಷ್ಟು ಚಂದ ನೋಡಿ, ಪರಮಾತ್ಮನಿಗೆ ವಿಷ್ಣು ಸಹಸ್ರನಾಮದಲ್ಲಿ ಸಂವತ್ಸರ ಎನ್ನುವ ಶಬ್ದದಿಂದ ಸಂಬೋಧನೆಯನ್ನು ಮಾಡಿದ್ದಾರೆ. ಯಾಕೆ ಪರಮಾತ್ಮನಿಗೆ ಸಂವತ್ಸರ ಅಂದರೆ, ಇಡೀ ಜಗತ್ತಿನಲ್ಲಿ ಇರುವ ಎಲ್ಲ ಜೀವರಾಶಿಗಳನ್ನು ಚೆನ್ನಾಗಿ ಮಕ್ಕಳಂತೆ ಅನುಗ್ರಹವನ್ನು ಮಾಡುವ, ಪ್ರೀತಿಯಿಂದ ನೋಡಿಕೊಳ್ಳುವ, ಅವರವರು ಮಾಡಿದ ಎಲ್ಲ ಕರ್ಮಗಳನ್ನು ತನ್ನಲ್ಲಿ ತಾನು ಸಮರ್ಪಣೆ ಮಾಡಿಕೊಳ್ಳುವ ಆ ಪರಮಾತ್ಮ ಅವನೇ ಸಂವತ್ಸರ. ಸಮ್ಯಕ್ ವತ್ಸಾನ್ ರಮಯತಿ. ಅಂತಹ ಪರಮಾತ್ಮ ಅವನು ಸಂವತ್ಸರ. ಈ ನೂತನ ಸಂವತ್ಸರ ಇದು ವಿಶ್ವಾವಸು ನಾಮಕ ಸಂವತ್ಸರ. ವಿಶ್ವನಾಮಕನಾದಂತಹ ಪರಮಾತ್ಮ ಎಲ್ಲ ಜೀವರಾಶಿಯಲ್ಲಿ ಇದ್ದು ಅವರವರು ಮಾಡುವ ಕರ್ಮಗಳಿಗೆ ಸಾಕ್ಷಿಭೂತನಾಗಿ ಇರುವವನು. ಅಂತೆಯೇ ಇದು ವಿಶ್ವಾವಸು. ಅಷ್ಟೇ ಅಲ್ಲದೆ ಎಲ್ಲ ಜೀವರಾಶಿಗಳಿಗೆ ಉತ್ತಮ ಆಯು, ಉತ್ತಮ ಆರೋಗ್ಯ, ಸಕಲ ವಿಧವಾದಂತಹ ಫಲಗಳು ನೀಡುವ ಶ್ರೇಷ್ಠವಾದ ಸಂವತ್ಸರ ಇದು ವಿಶ್ವಾವಸು ನಾಮಕ ಸಂವತ್ಸರ. ಇವತ್ತು ಯುಗಾದಿ, ಈ ಹಬ್ಬಕ್ಕೆ ಯುಗಾದಿ ಅಂತ ಕರೀತಾರೆ. ಯುಗಾಧಿಕೃತ್ ಯುಗಾವರ್ತಃ ಪರಮಾತ್ಮ. ಅಂತೆಯೇ ಸುಖ ದುಃಖಗಳ ಸಮ್ಮಿಶ್ರವಾದ ಜೀವನದ ಸಂದೇಶ ನೀಡುವ ಹಬ್ಬ ಅದು ಈ ಯುಗಾದಿ ಹಬ್ಬ. ಇಂತಹ ಶ್ರೇಷ್ಠವಾದ ದಿನ. ಈ ದಿನದಂದು ಪದ್ಧತಿಯಂತೆ ವರ್ಷದ ಪಂಚಾಂಗ ಶ್ರವಣ, ಸಂವತ್ಸರದ ಪಂಚಾಂಗ ಶ್ರವಣ ಮಾಡುವ ಒಂದು ವಿಶೇಷವಾದ ಪದ್ಧತಿ. ಸಾಮಾನ್ಯವಾಗಿ ತಪ್ಪು ಕಲ್ಪನೆ ಇದೆ ನಮಗೆ, ವರ್ಷಕ್ಕೊಮ್ಮೆ ಮಾತ್ರ ನಾವು ಈ ಪಂಚಾಂಗ ಶ್ರವಣವನ್ನು ಮಾಡಿಬಿಟ್ರೆ ಸಾಕು ಅಂತ ಇದೆ. ಸರ್ವತಾ ಹಾಗಲ್ಲ. ಹಿಂದೆ ಎಲ್ಲ ಪದ್ಧತಿ ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗ ಈ ಸಂವತ್ಸರದ ಅರ್ಥಾತ್ ಪಂಚಾಂಗ ಶ್ರವಣವನ್ನು ಮಾಡುವ ಪದ್ಧತಿ ಇತ್ತು. ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗ ಫಲಮುತ್ತಮಂ ಏತೇಷಾಂ ಶ್ರವಣಾನ್ ನಿತ್ಯಂ ಗಂಗಾಸ್ನಾನ ಫಲಂ ಲಭೇತ್ ಅಂತ ಶಾಸ್ತ್ರದ ಮಾತಿದೆ. ಸಂಪತ್ತನ್ನು ಕೊಡುವ, ಆಯುಷ್ಯವನ್ನು ವರ್ಧನೆ ಮಾಡುವ, ಎಲ್ಲ ವಿಧವಾದ ಪಾಪಗಳನ್ನು ಕಳೆಯುವ, ರೋಗಗಳನ್ನು ನಿವಾರಣೆ ಮಾಡುವ, ಕಾರ್ಯಸಿದ್ಧಿಯನ್ನು ತಂದುಕೊಡುವ, ಉತ್ತಮವಾದ ಕರ್ಮಕ್ಕೆ ಪ್ರಚೋದಕವನ್ನು ತಂದುಕೊಡುವ ಶ್ರೇಷ್ಠವಾದ ವೇದಾಂಗ ಅದು ಪಂಚಾಂಗ. ಇಂತಹ ಪಂಚಾಂಗದ ಶ್ರವಣ ಇದು ಎಲ್ಲ ವಿಧವಾದ ಅನಿಷ್ಟಗಳನ್ನು ದೂರ ಮಾಡಿ ಎಲ್ಲ ವಿಧವಾದ ಇಷ್ಟಾರ್ಥಗಳನ್ನು ತಂದುಕೊಡುವಂತಹದ್ದು ಈ ಪಂಚಾಂಗ ಶ್ರವಣದ ಫಲ. ಅಂತಹ ಶ್ರೇಷ್ಠವಾದ ಪಂಚಾಂಗ ಶ್ರವಣದ ವಿಶ್ವಾವಸು ನಾಮಕ ಪಂಚಾಂಗ ಶ್ರವಣದ ಚಿಂತನೆಯನ್ನು ಉಂಟು ಮಾಡೋಣ, ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡೋಣ. ಇದನ್ನೆಲ್ಲ ತಿಳಿಯುವಾಗ ನಮ್ಮಲ್ಲಿ ಒಂದು ಗಟ್ಟಿಯಾದ ಭಾವನೆ ಬರಬೇಕು. ಸಾಮಾನ್ಯವಾಗಿ ಮನುಷ್ಯನಿಗೆ ನನ್ನ ರಾಶಿ, ನನ್ನ ಆಯವ್ಯಯಗಳು, ನನ್ನ ಜಾತಕದಲ್ಲಿ ಇರುವ ಶನಿ ದೋಷಗಳು, ಮಂಗಳ ದೋಷಗಳು, ಇನ್ನು ಅನೇಕ ವಿಧವಾದಂತಹ ವಿಘ್ನಗಳ ದೋಷಗಳ ಕಲ್ಪನೆಯಲ್ಲಿ ಅವುಗಳನ್ನು ಕೇಳಿ ಇನ್ನೇನು ಮುಗದೇ ಹೋಯಿತು ಅನ್ನುವ ಭಾವನೆಗೆ ಮನಸ್ಥಿತಿಯನ್ನು ತಂದೊಡ್ಡು ಬಿಡ್ತೇವೆ. ಸರ್ವಥಾ ಆ ರೀತಿಯಾದ ಭಾವನೆ ನಮ್ಮಲ್ಲಿ ಇರಬಾರದು. ಸಕಲ ಗ್ರಹಬಲ ನೀನ ಸರಸಿಜಾಕ್ಷ ಎನ್ನುವಂತೆ ನಾವು ಮಾಡುವ ಕರ್ಮಗಳಲ್ಲಿ ಪ್ರಾಮಾಣಿಕತೆ ಇತ್ತು ಅಂತಾದರೆ, ನಾವು ಮಾಡುವ ಚಿಂತನೆಯಲ್ಲಿ, ಮಾತಿನಲ್ಲಿ, ನಮ್ಮ ಕೃತಿಗಳಲ್ಲಿ
ಪ್ರಾಮಾಣಿಕತೆ ಇತ್ತು ಅಂತಾದರೆ ಪರಮಾತ್ಮ ನಮ್ಮನ್ನು ಎಲ್ಲ ವಿಧವಾದ ವಿಘ್ನಗಳಿಂದ ದೂರ ಮಾಡಿಸಿ ಪರಿಹಾರವನ್ನು ತಂದು ಕೊಟ್ಟೇ ಕೊಡ್ತಾನೆ. ಎಲ್ಲ ಗ್ರಹಗಳ ರಕ್ಷಣೆಗಾಗಿ, ಎಲ್ಲ ವಿಧವಾದ ಅನಿಷ್ಟಗಳ ನಿವೃತ್ತಿಗಾಗಿ, ಎಲ್ಲ ವಿಧವಾದ ಇಷ್ಟ ಪ್ರಾಪ್ತಿಗಾಗಿ ನಾವು ಪ್ರತಿನಿತ್ಯ ಮಾಡಲೇಬೇಕಾದದ್ದು ಹರಿನಾಮ ಸ್ಮರಣೆ, ಧರ್ಮಾಚರಣೆ, ಧರ್ಮಾನುಷ್ಠಾನ. ಇದರಿಂದಲೇ ನಮಗೆ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ ಅನ್ನುವ ದೃಢವಾದ ವಿಶ್ವಾಸ ಬೇಕು ನಮಗೆ. ಅದೇ ಥರನಾಗಿ ಈ ಪಂಚಾಂಗಾದಿಗಳನ್ನು ಕೇಳುವಾಗ ನಮ್ಮ ತಲೆಯಲ್ಲಿ ಬರೋದುಂಟು ಜ್ಯೋತಿಷ್ಯ. ಸಾಮಾನ್ಯವಾಗಿ ಕೆಲವರಲ್ಲಿ ಭಾವನೆ ಇರುತ್ತೆ, ಜ್ಯೋತಿಷ್ಯ ಅಂದರೆ ಏನು, ಒಟ್ಟಾರೆ ಜ್ಯೋತಿಷ್ಯ ಕೇಳುವುದು ಅಂದರೆ ಏನರ್ಥ? ಆ ಬಟ್ಟೆ ಹಾಕ್ಕೊಂಡೆ, ಈ ಬಟ್ಟೆ ಹಾಕ್ಕೊಂಡೆ, ಆ ಹರಳು ಹಾಕ್ಕೊಂಡೆ, ಈ ಹರಳು ಹಾಕ್ಕೊಂಡೆ, ಇದೆಲ್ಲ ನಮ್ಮ ಜಾತಕದ ನಿಮಿತ್ತ. ಇದು ನಿಜ, ಇಲ್ಲ ಅಂತ ಅಲ್ಲ, ಅದನ್ನು ದೂಷಣೆ ಮಾಡುವುದು ಸರ್ವತಾ ಸರಿಯಾದದ್ದಲ್ಲ. ಜ್ಯೋತಿಷ್ಯ ಇದು ಪ್ರತಿಯೊಬ್ಬನೂ ತಿಳಿದುಕೊಳ್ಳಲೇಬೇಕಾದದ್ದು. ಆದರೆ ಕೆಲವು ಕ್ಷುಲ್ಲಕವಾದ ವಿಚಾರಗಳಿಗೂ ಜ್ಯೋತಿಷ್ಯಕ್ಕೆ ಹೋಗ್ತೇವೆ. ಸಾಮಾನ್ಯವಾಗಿ ಹಿರಿಯರ ಮಾತಿದೆ, ಜ್ಯೋತಿಷ್ಯದ ಶ್ರವಣ, ಜ್ಯೋತಿಷ್ಯವನ್ನು ಕೇಳುವುದು ಯಾವಾಗ ಅಂದರೆ ನಾವು ಮಾಡುವ ಸಾಧನೆಗಳಲ್ಲಿ ಎಲ್ಲಿಯಾದರೂ ತಪ್ಪಿ ಹೋದದ್ದೇ ಆದಲ್ಲಿ, ನಾವು ಮಾಡಬೇಕಾದ ಕರ್ಮಗಳಲ್ಲಿ ಎಲ್ಲಾದರೂ ಲೋಪದೋಷಗಳು ಉಂಟಾದದ್ದಲ್ಲಿ, ಅಂತಹ ವಿಚಾರಗಳಲ್ಲಿ ನಮಗೆ ಅಡ್ಡಿಯಾಗುವ, ಸಾಧನೆಗೆ ಅಡ್ಡಿಯಾಗುವ ಪ್ರಸಂಗಗಳಲ್ಲಿ, ಪರಮಾತ್ಮನಿಂದ ವಿಮುಖರಾಗುವ ಪ್ರಸಂಗದಲ್ಲಿ ನಾವು ಅದನ್ನು ಕೇಳಿ ಮತ್ತೆ ಪರಮಾತ್ಮನ ಪಾದಾರವಿಂದಗಳಲ್ಲಿ ಶ್ರದ್ಧಾಭಕ್ತಿಯಿಂದ ದೇವರನ್ನು ತಿಳಿಯುವಂತಹ ವಿಚಾರಗಳನ್ನು ನಾವು ಜ್ಯೋತಿಷ್ಯದ ಮುಖಾಂತರ ತಿಳಿದುಕೊಳ್ಬೇಕು. ಅಂತಹದ್ದು ಈ ಜ್ಯೋತಿಷ್ಶಾಸ್ತ್ರ. ಯಾವುದ್ಯಾವುದೋ ಕ್ಷುಲ್ಲಕ ನಿಮಿತ್ತ ಮಾಡಿಕೊಂಡು ಅದನ್ನು ಕೇಳಿ ಅದನ್ನು ಅಪಚಾರ ಮಾಡುವ ಹಂತದಲ್ಲಿ ನಾವೆಲ್ಲರೂ ಇದ್ದೇವೆ. ಸರ್ವಥಾ ಹಾಗೆಲ್ಲ ಮಾಡುವ ಪದ್ಧತಿಯಲ್ಲ. ದೇವರ ಗುರುಗಳ ಅನುಗ್ರಹ ನಮಗೆ ವಿಶೇಷ ಆಗಬೇಕು. ನಾವು ಮಾಡುವ ಕರ್ಮಗಳಲ್ಲಿ ಲೋಪದೋಷಗಳಾದದ್ದಲ್ಲಿ, ಸಾಧನೆಗಳಲ್ಲಿ ಲೋಪದೋಷಗಳಾದದ್ದಲ್ಲಿ, ಇನ್ನೂ ವಿಶೇಷವಾಗಿ ಸಾಧನೆ ಮಾಡಬೇಕಾದದ್ದಲ್ಲಿ ಇಂಥದ್ದರ ಶ್ರವಣ, ಅದರ ಒಂದು ಕೇಳುವಿಕೆ ಇದು ಅತ್ಯಂತ ಸೂಕ್ತ. ಇನ್ನು ಈ ವರ್ಷದ ವಿಶ್ವಾವಸುನಾಮಕ ಸಂವತ್ಸರದ ಪಂಚಾಂಗ ಶ್ರವಣವನ್ನು ಯಥಾಮತಿಯಾಗಿ ಗುರುಗಳ ಅನುಗ್ರಹದಿಂದ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡೋಣ. ವಿಶ್ವಾವಸುನಾಮಕ ಸಂವತ್ಸರ ಶ್ರೇಷ್ಠವಾದ ಮಂಗಲಪ್ರದವಾಗಲಿ ಅಂತ ಮತ್ತೊಮ್ಮೆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಕೃತತ್ರೇತದ್ವಾಪರ ಕಲಿಯುಗಗಳು ಇವುಗಳು ಸೇರಿದಾಗ ಒಂದು ಮಹಾಯುಗ. ಇಂತಹ 71 ಮಹಾಯುಗಗಳು ಕಳೆದಾಗ ಒಂದು ಮನ್ವಂತರ, ಇಂತಹ 14 ಮನ್ವಂತರಗಳು ಕಳೆದಾಗ ಒಂದು ಕಲ್ಪ. ಒಂದು ಕಲ್ಪ ಅಂದರೆ ಬ್ರಹ್ಮದೇವರಿಗೆ ಒಂದು ಹಗಲು, ಅಷ್ಟೇ ಒಂದು ಕಲ್ಪ ಅಂತಾದರೆ ಬ್ರಹ್ಮದೇವರಿಗೆ ದೀರ್ಘವಾದ ಒಂದು ರಾತ್ರಿ. ಇಂತಹ 360 ಕಲ್ಪಗಳು ದಾಟಿತು ಅಂತಾದರೆ ಬ್ರಹ್ಮದೇವರಿಗೆ 1 ವರ್ಷದ ಆಯಸ್ಸು, 1 ವರ್ಷದ ಸಮಯ. ಅಂತಹ ಶ್ರೇಷ್ಠವಾದದ್ದು ಈ ಒಂದು ಕಾಲ. ಪ್ರಕೃತ ಬ್ರಹ್ಮದೇವರ ದಿನಮಾನದಲ್ಲಿ ಸ್ವಯಂಭುವ ಮನು, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ ಅಂತ ಹೇಳಿ 6 ಮನ್ವಂತರಗಳು ಮುಗಿದು ಹೋಗಿ ಈಗ ಬ್ರಹ್ಮದೇವರ ಮಾನದ ಪ್ರಕಾರ ವೈವಸ್ವತ ಮನ್ವಂತರ ಈಗ 7ನೆಯ ಮನ್ವಂತರ ನಡೀತಾ ಇದೆ. ಈ ವೈವಸ್ವತ ಮನ್ವಂತರದಲ್ಲಿಯೂ ಕೂಡ 71 ಮಹಾಯುಗಗಳಲ್ಲಿ 27 ಬಾರಿ ಮಹಾಯುಗಗಳ ಚಕ್ರ ಮುಗಿದು 28ನೇ ಮಹಾಯುಗದ ಚಕ್ರ ಪ್ರಾರಂಭವಾಗಿ ಈಗಾಗಲೇ 28ನೆಯ ಮಹಾಯುಗದಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗಗಳು ಮುಗಿದು ಈಗ 28ನೇ ಕಲಿಯುಗ ಈಗ ನಡೀತಾ ಇದೆ. ಈಗ 4,26,874 ವರ್ಷಗಳ ಅತಿ ದೀರ್ಘವಾದ ಕಲಿಯುಗದಲ್ಲಿ 5,126 ವರ್ಷದ ಕಲಿಯುಗದ ಪ್ರಮಾಣ ಮುಗಿದು 5,127ನೇ ವರ್ಷದ ಕಲಿಯುಗ ಈಗ
ಪ್ರಾರಂಭವಾಗಿದೆ. ಅಂತಹ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಧರ್ಮಗಳು ಶ್ರೇಷ್ಠವಾದ ಉನ್ನತಿ ಈ ಎಲ್ಲ ಯುಗಗಳಲ್ಲಿ, ಆಯಾ ಯುಗಗಳಲ್ಲಿ ನಮಗೆ ತಿಳಿಯುವುದಕ್ಕೆ ಸಾಧ್ಯವಿದೆ. ಕೃತಯುಗದಲ್ಲಿ ಶುಕ್ಲವರ್ಣ ಪರಮಾತ್ಮ, 4 ಪಾದ ಧರ್ಮ, ಅಸ್ಥಿಗತ ಪ್ರಾಣ, ಸತ್ಯವಾದಿ ಜನರು, ಮನುಷ್ಯನ ಎತ್ತರ 28 ಹಸ್ತಗಳು, ಮನುಷ್ಯನ ಆಯುರ್ಮಾನ 1,00,000 ವರ್ಷ, 7 ಬಾರಿ ಧಾನ್ಯೋತ್ಪತ್ತಿ, ಸುವರ್ಣ ಪಾತ್ರೆಗಳು, ರತ್ನಮಯ ವ್ಯಾಪಾರ, ಪಾಪದ ಪ್ರತಿಶತ ಇಲ್ಲ, ಪುಣ್ಯವೇ ಇಲ್ಲಿ 20 ಪುಣ್ಯದ ಭಾಗ ಈ ಒಂದು ಯುಗಧರ್ಮದಲ್ಲಿ ನಮಗೆ ನೋಡುವುದಕ್ಕೆ ಸಿಗತ್ತೆ. ಅದೇ ರೀತಿಯಾಗಿ ತ್ರೇತಾಯುಗ ಒಟ್ಟಾರೆ 12,96,000 ವರ್ಷದ ದೀರ್ಘವಾದ ತ್ರೇತಾಯುಗ. ಇಲ್ಲಿ ರಕ್ತವರ್ಣದ ಪರಮಾತ್ಮ, 3 ಪಾದ ಧರ್ಮ, ಮಾಂಸಗತ ಪ್ರಾಣ, ಮನುಷ್ಯನ ಎತ್ತರ 14 ಹಸ್ತಗಳು, ಮನುಷ್ಯನ ಆಯುರ್ಮಾನ 10,000 ವರ್ಷಗಳು, 5 ಬಾರಿ ಧಾನ್ಯೋತ್ಪತ್ತಿ, ರಜತಮಯ ಪಾತ್ರೆಗಳು, ಸುವರ್ಣಮಯ ವ್ಯಾಪಾರ, ಪಾಪ ಪುಣ್ಯದ ಪ್ರತಿಶತದಲ್ಲಿ 15% ಪುಣ್ಯ, 5% ಪಾಪ. ನಂತರದಲ್ಲಿ ದ್ವಾಪರ ಯುಗ ಪ್ರಮಾಣ 8,64,000 ವರ್ಷದ ದ್ವಾಪರ ಯುಗ ಪ್ರಮಾಣದಲ್ಲಿ ಈ ದ್ವಾಪರ ಯುಗದ ಧರ್ಮ ಪೀತವರ್ಣದ ಪರಮಾತ್ಮ, 2 ಪಾದ ಧರ್ಮ, ರಕ್ತಗತ ಪ್ರಾಣ, ಮನುಷ್ಯನ ಎತ್ತರ 7 ಹಸ್ತಗಳು, ಮನುಷ್ಯನ ಆಯುರ್ಮಾನ 1,000 ವರ್ಷಗಳು, 3 ಬಾರಿ ಧಾನ್ಯೋತ್ಪತ್ತಿ, ತಾಮ್ರಮಯ ಪಾತ್ರಗಳು, ರಜತಮಯ ವ್ಯಾಪಾರ, ಪಾಪ ಪುಣ್ಯ ಪ್ರತಿಶತ 10 ಪುಣ್ಯ 10 ಪಾಪಗಳು. ನಂತರದಲ್ಲಿ ವಿದ್ಯಮಾನ ಕಲಿಯುಗದ ಪ್ರಮಾಣ 4,32,000 ವರ್ಷಗಳು, ಕೃಷ್ಣವರ್ಣದ ಪರಮಾತ್ಮ 1 ಪಾದ ಮಾತ್ರ ಧರ್ಮ, ಅನ್ನಗತ ಪ್ರಾಣ, ಮನುಷ್ಯನ ಎತ್ತರ 3.5 ಹಸ್ತಗಳಷ್ಟು ಮನುಷ್ಯನ ಎತ್ತರ, ಮನುಷ್ಯನ ಆಯುರ್ಮಾನ 120 ವರ್ಷಗಳು, ಅಸತ್ಯವಾದಿ ಜನರು, ದ್ವಿವಾರ ಧಾನ್ಯೋತ್ಪತ್ತಿ, ಮಣ್ಣಿನ ಪಾತ್ರೆಗಳು, ತಾಮ್ರಮಯ ವ್ಯಾಪಾರ, 5% ಪುಣ್ಯ 15% ಪಾಪ. ಆಗಲೇ ನಾನು ಹೇಳಿದ್ದು ಕಲಿಯುಗ ಬಾಕಿ ಇರುವಂತಹದ್ದು 4,26,874 ವರ್ಷ ಬಾಕಿ ಇರುವಂತಹದ್ದು. ಒಟ್ಟಾರೆ 4,32,000 ವರ್ಷ ಕಲಿಯುಗದ ಪ್ರಮಾಣ, ಅದರಲ್ಲಿ 5,126 ವರ್ಷ ಕಲಿಯುಗದ ಮುಕ್ತಾಯ ಆಗಿದೆ, 5,127ನೇ ವರ್ಷದ ಪ್ರಾರಂಭ. ಈಗ ಇನ್ನು ಉಳಿದ ಕಲಿಯುಗದ ವರ್ಷ 4,26,874 ವರ್ಷ ಕಲಿಯುಗ ಇನ್ನು ನಮಗಾಗಿ ಬಾಕಿ ಇದೆ. ಇಂತಹ ಒಟ್ಟಾರೆ ಯುಗಧರ್ಮಗಳ ಚಿಂತನೆ. ನಂತರದಲ್ಲಿ ಈಗ ಪ್ರಮುಖವಾದ ಘಟ್ಟ ವಿಶ್ವಾವಸುನಾಮ ಸಂವತ್ಸರದ ಪಂಚಾಂಗದ ಶ್ರವಣವನ್ನು ಮಾಡೋಣ. ಸಾಮಾನ್ಯವಾಗಿ ಯಾವ ವಾಸರದಂದು ಅರ್ಥಾತ್ ಯಾವ ವಾರದಂದು ಈ ಹಬ್ಬ ಬರುತ್ತೆ ಆ ವಾರಕ್ಕೆ ಅಭಿಮಾನಿಯಾದ, ಆ ದಿನಕ್ಕೆ ಅಭಿಮಾನಿಯಾದಂತಹವನೇ ಈ ಒಂದು ಸಂವತ್ಸರಕ್ಕೆ ರಾಜನಾಗಿ ಇರ್ತಾನೆ. ಪ್ರಕೃತ ಈ ವರ್ಷ ಭಾನುವಾಸರ ಬಂದದ್ದರಿಂದ ಅರ್ಥಾತ್ ರವಿವಾಸರ ಬಂದದ್ದರಿಂದ ಈ ವಿಶ್ವಾವಸು ನಾಮಕ ಸಂವತ್ಸರಕ್ಕೆ ರಾಜ ಅವನು ರವಿ. ಅವುಗಳನ್ನು ತಿಳಿದುಕೊಳ್ಳುವುದಕ್ಕಿಂತಲೂ ಮುಂಚೆ ಒಟ್ಟಾರೆ ಸ್ಥೂಲವಾದ ವಿಶ್ವಾವಸು ನಾಮಕ ಸಂವತ್ಸರದ ಫಲವನ್ನು ನಾವು ತಿಳಿದುಕೊಳ್ಳೋಣ. ಸಾಮ್ರಾಟ್ ಉಷ್ಣಕರಸ್ಸ ಏವ ಸಚಿವ ಸೇನಾಧಿಪೋ ಭಾಸ್ಕರ ಮೇಘಾರ್ಘಾಧಿಪತಿಶ್ಚ ಚಂಡಕಿರಣೋ ಧಾನ್ಯಾಧಿಪೋ ಭೂಮಿಜಃ ಸಸ್ಯೇಶಸ್ತು ಬುಧಸ್ಥಿತೋ ರಸಪತಿರ್ವಿನ್ನೀರಶೇಷೇ ಸ್ಥತ ಶಾಕೆ ಛಂದ ಯುಗಾಂಗಕೌ ಸುಗಣಿತಾದ್ವಿಶ್ವಾವಸೌ ವತ್ಸರೆ. ಸಸ್ಯೇಶಸ್ತು ಬುಧಸ್ಥಿತೋ ರಸಪತಿರ್ ವಿನ್ನೀರಶೇಷೇಸ್ಥತ ಶಾಕೆ ಛಂದ ಯುಗಾಂಕಕೌ ಸುಗುಣತಾದ್ ವಿಶ್ವಾವಸೌ ವತ್ಸರೆ.
ಈ ಸಂವತ್ಸರದಲ್ಲಿ ಉಷ್ಣಕರನಾದವನು ಸೂರ್ಯ, ಅವನೇ ರಾಜನಾದದ್ದರಿಂದ ಒಟ್ಟಾರೆ ಈ ವರ್ಷ ಸ್ವಲ್ಪ ಉಷ್ಣದ ಅಂಶ ಹೆಚ್ಚಾಗಿ ನಮಗೆ ಕಂಡು ಬರುತ್ತೆ. ಸ್ವಲ್ಪ ಮಳೆ ಹಾಗೂ ನೀರಿನ ಕೊರತೆಗಳು, ಸ್ವಲ್ಪ ರೋಗದ ಭೀತಿ, ರಾಜರಿಗೆ ಸಂಪತ್ತಿನ ಸೋರಿಕೆ ಮೊದಲಾದವುಗಳೆಲ್ಲ ಈ ಒಂದು ವಿಶ್ವಾವಸು ನಾಮಕ ಸಂವತ್ಸರದಲ್ಲಿ ನಮಗೆ ಫಲ ಇಲ್ಲಿ ಕಂಡು ಬರುತ್ತೆ. ಈ ವಿಶ್ವಾವಸು ನಾಮಕ ಸಂವತ್ಸರದ ರಾಜ ಅವನು ರವಿ, ಮಂತ್ರಿಯೂ ಅವನೇ, ಸೇನಾಧಿಪತಿಯೂ ಅವನೇ, ಪೂರ್ವ ಸಸ್ಯಾಧಿಪತಿ ಬುಧ, ಅಪರ ಸಸ್ಯಾಧಿಪತಿ ರವಿ, ಧಾನ್ಯಾಧಿಪತಿ ಮಂಗಳ, ಅರ್ಘಾಧಿಪತಿ ರವಿ, ಮೇಘಾಧಿಪತಿ ರವಿ, ರಸಾಧಿಪತಿ ಶುಕ್ರ, ನೀರಸಾಧಿಪತಿ ಬುಧ. ಇದು ಒಟ್ಟಾರೆ ಆಯಾ ಈ ಸಂವತ್ಸರದ ರಾಜರು, ಅವರ ಫಲಗಳು. ಇನ್ನು ಸ್ವಲ್ಪಾಂಬುವೃಷ್ಟಿ ಫಲಸಸ್ಯ ಸಂಪತ್ ಮಧ್ಯಾಜನಾನಾಂ ಗದಸಂಭವಶ್ಚ ವಿಶ್ವಾವಸೌ ಸ್ಯಾತ್ ಪೃಥಿವೀಶ್ವರಾಣಾಂ ಲಕ್ಷ್ಮೀರ್ವಿಲೋಲ ಚಿರಸಂಚಿತಾಪಿ. ಆಗಲೇ ಹೇಳಿದ್ದು ಒಟ್ಟಾರೆ ರಾಜಾದಿಗಳ ಒಂದು ಚಿಂತನೆ. ಈಗ ವಿಶ್ವಾವಸು ನಾಮಕ ಸಂವತ್ಸರದ ಒಂದು ಫಲ. ಸ್ವಲ್ಪಾವಸಂತುಷ್ಟಿ ಸ್ವಲ್ಪಾಂಬುವೃಷ್ಟಿ ಫಲಸಸ್ಯ ಸಂಪತ್ ಮಧ್ಯಾಜನಾನಾಂ ಗದಸಂಭವಶ್ಚ. ಮಳೆಯ ಪ್ರಮಾಣ ಸ್ವಲ್ಪ, ಸ್ವಲ್ಪ ನೀರಿನ ಕೊರತೆ ಈ ವರ್ಷ ಇದೆ, ರೋಗದ ಭೀತಿ, ರಾಜರಿಗೆ ಸಂಪತ್ತಿನ ಸೋರಿಕೆ, ಇವುಗಳೆಲ್ಲವೂ ಕೂಡ ಈ ಸಂವತ್ಸರದಲ್ಲಿ ಆಗುವಂಥದ್ದು. ಮೊಟ್ಟ ಮೊದಲಿಗೆ ರಾಜನಾದಂತಹ ರವಿ, ಅವನ ಫಲವನ್ನು ಹೇಳುತ್ತಾರೆ. ಧಾನ್ಯ ಪುಷ್ಪ ಫಲ ಮೂಲ ವಿನಾಶಶ್ಚ ಚೋರಭಿರ್ಭವತಿ ನೋದಕಲೇಶಃ ಭೂಮಿಪಾಲ ಕಲಹೋ ಗದಕೋಪಃ ಪ್ರಾಣಿನಾಂ ದಿನಕರೋ ಯದಿ ಭೂಪಃ. ಧಾನ್ಯ, ಗಡ್ಡೆ, ಹಣ್ಣುಗಳು ಇವುಗಳೆಲ್ಲದರ ನಾಶ, ನೀರಿನ ಕೊರತೆಯಾಗತ್ತೆ, ಯುದ್ಧ, ಚೋರ, ರೋಗಗಳ ಭಯ. ಇದು ರಾಜನಾದಂತಹ ಸೂರ್ಯನ ಒಂದು ಫಲ. ನಂತರದಲ್ಲಿ ಮಂತ್ರಿಯಾದ ಸೂರ್ಯ, ಮಂತ್ರಿ ಸ್ಥಾನದಲ್ಲಿಯೂ ಅವನೇ ಇರುವುದರಿಂದ ಅವನ ಫಲವನ್ನು ಹೇಳುತ್ತಾರೆ. ಪಯೋಧಾನ್ಯ ಪುಷ್ಪಾದಿಕಾನಾಂ ಅಭಾವಃ ಸದಾ ಭೂಮಿಪಾನಾಂ ಮಿಥೋ ವೈರಭಾವಃ ಜನೋ ರೋಗಚೋರಾದಿಭೀತಿಂ ದಧಾನಃ ಕ್ಷುಧಾ ಪೀಡಿತಶ್ಚೇದ್ರವಿ ರವಿಸಸ್ಯಾತ್ ಪ್ರಧಾನಃ. ಮಂತ್ರಿ ಆದದ್ದರಿಂದ, ಮಂತ್ರಿಯೂ ಸೂರ್ಯನೇ ಆದದ್ದರಿಂದ ನೀರು, ಧಾನ್ಯ, ಪುಷ್ಪಗಳ ಕೊರತೆ, ಚೋರ, ರೋಗಭೀತಿಗಳು, ಹಸಿವೆಯ ಬಾಧೆಯಾಗತ್ತೆ, ಪರಸ್ಪರ ರಾಜರಲ್ಲಿ ವೈರವನ್ನು ಉಂಟು ಮಾಡುವಂಥದ್ದು. ಇನ್ನು ಸೇನಾಧಿಪತಿಯೂ ರವಿ ಆದದ್ದರಿಂದ ಅನ್ಯೋನ್ಯ ವೈರಂ ಧರಣೀಶ್ವರಾಣಾಂ ಅಲ್ಪಾಂಬುದ ವಾರಿಧರ ಸವಾತಾಹ ರಕ್ತಾನಿ ಧಾನ್ಯಾನಿ ಭವಂತಿ ಭೂಮೌ ಸೇನಾಧಿಪಶ್ಚೇದ್ ದಿವಸಾಧಿನಾತಃ. ಇಲ್ಲಿ ಸೇನಾಧಿಪತಿಯೂ ಕೂಡ ಸೂರ್ಯನೇ ಆದದ್ದರಿಂದ ರಕ್ತಧಾನ್ಯಗಳಲ್ಲಿ, ಕೆಂಪು ಬಣ್ಣದ ಧಾನ್ಯಗಳಲ್ಲಿ ಹೆಚ್ಚಳ ಉಂಟು ಮಾಡುತ್ತೆ. ರಾಜರಲ್ಲಿ ಪರಸ್ಪರವಾದ ವೈರ, ಮಳೆ ಕೊರತೆ. ಇನ್ನು ಮುಂಗಾರು ಬೆಳೆಗಳು, ಹಿಂಗಾರು ಬೆಳೆಗಳು, ಅದಕ್ಕೆ ಪೂರ್ವ ಸಸ್ಯಾಧಿಪತನಾದವನು ಬುಧನಾದದ್ದರಿಂದ ಸುಖಿನೋ ಭಯವರ್ಜಿತಾನರ ಧನಧಾನ್ಯಾಂಬುಭಿ ಅನ್ವಿತಾಧರ ನರತಿ ಕುಭುಜಾಂ ರಣಾದಿಕೆ ಶಶಿಪುತ್ರೇಗ್ರಿಮ ಧಾನ್ಯನಾಯಕೆ. ಪ್ರಜೆಗಳಿಗೆ ಸುಖ, ನಿರ್ಭೀತಿ, ಧನ ಧಾನ್ಯಗಳ ಸಮೃದ್ಧಿ, ದುಷ್ಟರಾಜರಲ್ಲಿ ಸುಖದ ಕೊರತೆ ಎನ್ನುವುದು ಉಂಟಾಗತ್ತೆ. ಹಿಂಗಾರು ಮಳೆ, ಅವನು ಅಧಿಪತಿ ರವಿಯಾದದ್ದರಿಂದ ಜ್ವರೇಣ ಸಹಿತೋ ಜನೋನ ಬಹು ಯಾವಾನಾಲಾಧಿಕಂ ಕುಲಂ ಕ್ಷಿತಿಭೃತಾಂ ಮಿಥೋ ರಣವಿಧಾಯಿ ನೈವೋದಕಂ. ನೀರಿನಲ್ಲಿ ಕೊರತೆ,
ರಾಜರಲ್ಲಿ ಕಲಹ, ಜ್ವರದ ಬಾಧೆ, ಜೋಳ ಮೊದಲಾದಂತಹ ಏನು ಹಿಂಗಾರಿ ಬೆಳೆಗಳಿವೆ ಅವುಗಳಲ್ಲಿ ಸ್ವಲ್ಪ ಕೊರತೆ ಎನ್ನುವುದು ಉಂಟಾಗತ್ತೆ. ನಂತರದಲ್ಲಿ ಧಾನ್ಯಾಧಿಪತಿ ಅವನು ಮಂಗಲ. ರಕ್ತಶಾಲಿ ಮಹಾಶಾಲಿ ತುವರಿ ಚಣಕಾದಯ ರಕ್ತಭೂಮಿಸ್ತು ಫಲಿತಾ ಧಾನ್ಯಾಧೀಶೋ ಯದಾ ಕುಜಃ. ಮಂಗಳ ಇವನು ಧಾನ್ಯಾಧಿಪತಿ ಆದದ್ದರಿಂದ ಕೆಂಪಕ್ಕಿ, ಹುರುಳಿ, ಕಡಲೆ ಮೊದಲಾದ ಧಾನ್ಯಗಳಲ್ಲಿ ಸಮೃದ್ಧಿ, ಕೆಂಪು ನೆಲದಲ್ಲಿ ಬೆಳೆಯ ಅಭಿವೃದ್ಧಿ ಎನ್ನುವುದು ಕಾಣುತ್ತೆ. ನಂತರದಲ್ಲಿ ಅರ್ಘಾಧಿಪನೂ ಕೂಡ ರವಿಯೇ ಆದದ್ದರಿಂದ ಅನರ್ಘಂ ಅಲ್ಪವೃಷ್ಟಿಶ್ಚ ಪ್ರಜಾನಾಂ ಕ್ಷುದ್ಭಯಂ ತಥಾ ರಾಜ್ಞಾಂ ಪರಸ್ಪರ ಕ್ಷೋಭ ಸೂರ್ಯೇ ಚಾರ್ಘಾಧಿಪೇ ಸತಿ. ಪರಸ್ಪರ ರಾಜರಲ್ಲಿ ಕಲಹ, ಅನೇಕ ವಿಧವಾದಂತಹ ಪದಾರ್ಥಗಳಿಗೆ ಬೆಲೆ ಏರಿಕೆ ಉಂಟಾಗತ್ತೆ, ನೀರಿನ ಕೊರತೆ, ಅದೇ ರೀತಿ ಹೊಟ್ಟೆ ಹಸಿವೆಯ ಒಂದು ಪೀಡೆ ಎನ್ನುವುದು ಅರ್ಥಾತ್ ಬಡತನ ಎನ್ನುವುದು ಈ ವರ್ಷದಲ್ಲಿ ಸ್ವಲ್ಪ ಹೆಚ್ಚಾಗಿ ಕಾಣುತ್ತೆ. ಮೇಘಾಧಿಪ ರವಿ ಸದಾ ದುರ್ದಿನಂ ಧಾನ್ಯ ಪುಷ್ಪಾದಿನಾಶ ಕರೋತಿ ಕ್ವಚಿನ್ ನೀರವೃಷ್ಟಿಂ ಸುರೇಶಃ ಭವೇ ತಸ್ಕರೋಪದ್ರವೋ ಮೂಷಕೇತಿರ್ ದಿನೇಶೇ ಘನೇಶೇ ಸತಿ ವ್ಯಾಧಿಭೀತಿ. ಅನೇಕ ಪ್ರಾಣಿ ನಿಮಿತ್ತ ಮಾಡಿಕೊಂಡು ರೋಗ ಬರುವಂಥದ್ದು, ಧಾನ್ಯಗಳ ನಾಶ, ಕೆಲವು ಕಡೆಗೆ ಮಾತ್ರ ಮಳೆ, ಕಳ್ಳರ ಭೀತಿ ಎನ್ನುವುದು ಉಂಟಾಗತ್ತೆ. ಇನ್ನು ರಸಾಧಿಪ ಶುಕ್ರ ಲವಣೇ ಕ್ಷುತಿಲಾತ್ ಸೀಜ ತುತ್ರ ಪುಕಾಂ ಸ್ಯಾಧ್ಯಾಧಿಕಂ ಭವೆನ್ನತು ಉಷನ ರಸನಾಯಕೋ ಯದಾ ಬಹುಕೌಶೇಯ ಗವಾಧಿಕಂ ತದಾ. ಉಪ್ಪು, ಕಬ್ಬು, ಎಳ್ಳು, ಕಂಚು, ಸೀಸ ಇವೇ ಮೊದಲಾದಂಥವುಗಳು ಕಡಿಮೆಯಾಗಿ ಈ ವರ್ಷ ರೇಷ್ಮೆ ಇದು ಹೆಚ್ಚಾಗುವಂತಹದ್ದು ನಮಗೆ ಕಾಣುತ್ತೆ. ಇನ್ನು ನೀರಸಾಧಿಪ ಬುಧ ಗಾರುತ್ಮಕಾದಿ ರತ್ನಾನಿ ಧಾನ್ಯಾನಿ ವಿವಿಧಾನಿ ಚ ಸರ್ವಾಣಿ ವೃದ್ಧಿಮಾಯಾಂತಿ ಬುಧೆ ನೀರಸನಾಯಕೆ. ವಿವಿಧ ಧಾನ್ಯಗಳ ರತ್ನಗಳ ಹೆಚ್ಚಳ ಎನ್ನುವಂಥದ್ದು ಈ ವರ್ಷ ನಮಗೆ ತಿಳಿಯುವುದಕ್ಕೆ ಸಾಧ್ಯವಿದೆ. ಇದು ಒಟ್ಟಾರೆ ಆಯಾ ರಾಶಿ, ಆಯಾ ರಾಜರ ಮಂತ್ರಿಗಳ ಅಧಿಪತಿಗಳ ಒಂದು ಫಲವಾಯಿತು ಅಂತಾದರೆ, ನಂತರದಲ್ಲಿ ಮೇಷ ಸಂಕ್ರಮಣದ ಈ ಸಂವತ್ಸರದ ಫಲವನ್ನು ಹೇಳ್ತಾರೆ. 14/1/2026 ಸಿಂಹವಾಹನ ಉಪವಾಹನ ವೃಷಭ ಆಸನದಲ್ಲಿ ಸ್ಥಿತನಾಗಿ ಹರಿತ ವಸ್ತ್ರ ಧಾರಣೆಯನ್ನು ಮಾಡಿಕೊಂಡು, ಖಡ್ಗಾಯುಧ ಧಾರಣೆಯನ್ನು ಮಾಡಿಕೊಂಡು, ಚಂದನ ಲೇಪನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾನೆ. ಇದರ ಉತ್ತರತಃ ಆಗಮನ, ದಕ್ಷಿಣದಲ್ಲಿ ಇವನ ಗಮನ. ಭೂತಪಿತ ಪಿಶಾಚಿಗಳ ನಾಶ ಎನ್ನುವಂಥದ್ದು ಆಗುವಂಥದ್ದು. ಸಿಹಿಯನ್ನು ಪಾಯಸವನ್ನು ಉಂಡು ಈ ಸಂವತ್ಸರದ ಆ ಸಂಕ್ರಮಣದಲ್ಲಿ ಆ ಸೂರ್ಯ ತಾನು ಬರ್ತಾ ಇದ್ದಾನೆ. ಇನ್ನು ಈ ವರ್ಷದಲ್ಲಿ ಆರ್ದ್ರ ಪ್ರವೇಶ, ಮಳೆ ಪ್ರವೇಶ, ಜ್ಯೇಷ್ಠ ಕೃಷ್ಣ ದ್ವಾದಶಿ ಅರ್ಥಾತ್ 22/6/2024 ಬೆಳಗ್ಗೆ 6:19 ಪ್ರವೇಶ ಆಗ್ತಾ ಇದೆ. ಈ ಒಂದು ಸಂದರ್ಭದ ಫಲವನ್ನು ಹೇಳ್ತಾರೆ. ಸ್ವಲ್ಪ ಪ್ರಾಣಿಗಳಿಗೆ ಬಾಧೆ ಉಂಟಾಗತ್ತೆ, ರೋಗ ಬಾಧೆ ಎನ್ನುವುದು ಇದೆ. ಆದರೆ ಸಂತೋಷದ ವಿಷಯ ಏನು ಅಂದರೆ ಈ ವರ್ಷ ಮಳೆ ಅಭಾವ ಇಲ್ಲ, ಕಿಂತು ಉತ್ತಮವಾದ ಮಳೆ ಬಂದು ವಿಶೇಷವಾದ ಧನಧಾನ್ಯದ ಸಮೃದ್ಧಿ ಎನ್ನುವಂಥದ್ದು ಉಂಟಾಗತ್ತೆ. ಯಾವುದೇ ತರನಾದ ಅತಿವೃಷ್ಟಿ ಅನಾವೃಷ್ಟಿಗಳಾಗೋಳು
ಸಂಭವಗಳು ಕಮ್ಮಿ ಇದ್ದದ್ದರಿಂದ ಎಲ್ಲರಿಗೂ ಈ ವರ್ಷದ ಮಳೆಯ ವಿಚಾರದಲ್ಲಿ ಸ್ವಲ್ಪ ಸಂತುಷ್ಟಿ ಎನ್ನುವುದು ಇದೆ. ಇನ್ನು ಗುರುಬಲ ಮೇ 14, 2025 ಗುರು ವೃಷಭ ರಾಶಿಗಳಿಗೆ ಪ್ರವೇಶ ಮಾಡ್ತಾ ಇದ್ದದ್ದರಿಂದ ಮೇಷ, ಕರ್ಕ, ಕನ್ಯಾ, ವೃಶ್ಚಿಕ, ಮಕರ ರಾಶಿಯವರಿಗೆ ಉತ್ತಮವಾದಂತಹ ಗುರುಬಲ ಎನ್ನುವುದು ಇದೆ. ಅದೇ ರೀತಿಯಾಗಿ 15 ಮೇಯಿಂದ 18 ಅಕ್ಟೋಬರ್ 2025 ಮಿಥುನ ರಾಶಿಯಲ್ಲಿ ಇರುವವನು ವೃಷಭ, ಸಿಂಹ, ತುಲಾ, ಧನು, ಕುಂಭ ರಾಶಿಯವರಿಗೆ ಗುರುಗಮ ಈ ವರ್ಷ ಉತ್ತಮವಾಗಿ ಇರುವಂಥದ್ದು. ಮೇಷ, ಮಿಥುನ, ಕನ್ಯಾ, ಮಕರ ಈ ರಾಶಿಯವರಿಗೆ ಗುರು ಮಧ್ಯಮನಾದದ್ದರಿಂದ ಗುರುಬಲ ಸ್ವಲ್ಪ ಕಮ್ಮಿ ಇರುತ್ತೆ. ಇನ್ನು 19 ಅಕ್ಟೋಬರಿಂದ ಡಿಸೆಂಬರ್ 2025 ಅವಧಿಯಲ್ಲಿ ಗುರು ಕರ್ಕ ರಾಶಿಯಲ್ಲಿ ಇದ್ದದ್ದು ಎಲ್ಲ ರಾಶಿಗಳಿಗೆ ಗುರುಬಲ ಅಂತನ್ನುವುದು ಇದ್ದೇ ಇರತ್ತೆ ಅನ್ನುವುದನ್ನು ವಿಶೇಷವಾಗಿ ನಾವು ಇಲ್ಲಿ ತಿಳಿಯಬೇಕಾದದ್ದು. ನಂತರದಲ್ಲಿ ಶನಿಯ ವಿಚಾರ, ಶನಿಯ ಸಾಡೆ ಸಾತಿ ಶನಿಯ ವಿಚಾರ. ಈ ವರ್ಷ ಈ ಸಂವತ್ಸರದಲ್ಲಿ ಸಿಂಹರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಇದ್ದದ್ದರಿಂದ ಸಿಂಹರಾಶಿಯವರು ಸ್ವಲ್ಪ ವಿಶೇಷವಾಗಿ ಜಾಗೃತರಾಗಿ ಇರಬೇಕಾದದ್ದು. ಕುಂಭ, ಮೀನ, ಮೇಷರಾಶಿಯವರಿಗೆ ಅನಿಷ್ಟ ಎನ್ನುವುದು ಇದ್ದೇ ಇದೆ. ಇನ್ನು ಒಟ್ಟಾರೆ ಯಾವ ಯಾವ ರಾಶಿಯವರಿಗೆ ಯಾವ ಯಾವ ಸ್ಥಾನದಲ್ಲಿ ಶನಿ ಇದ್ದಾನೆ ಅನ್ನುವುದನ್ನು ಸಂಕ್ಷಿಪ್ತವಾಗಿ ತಿಳಿಯುವುದಾದರೆ ಮೀನರಾಶಿಯಲ್ಲಿ 1ನೇ ಸ್ಥಾನದಲ್ಲಿ, ಕುಂಭರಾಶಿಯವರಿಗೆ 2ನೇ ಸ್ಥಾನದಲ್ಲಿ, ಮಕರ ರಾಶಿಯವರಿಗೆ 3ನೇ ಸ್ಥಾನ, ಧನುರಾಶಿಯವರಿಗೆ 4, ವೃಶ್ಚಿಕದಲ್ಲಿ 5, ತುಲಾ 6, ಕನ್ಯಾ 7, ಸಿಂಹ 8, ಕರ್ಕ 9, ಮಿಥುನ 10, ವೃಷಭ 11, ಮೇಷ 12 ಇವುಗಳು ಇರುವಂಥದ್ದು. ವಿಶೇಷವಾಗಿ ಈ ವರ್ಷ ಸಿಂಹರಾಶಿ, ಕುಂಭ, ಮೀನ, ಮೇಷ ಈ ರಾಶಿಯವರು ಸ್ವಲ್ಪ ಜಾಗರೂಕತೆಯಿಂದ ಇರುವಂಥದ್ದು. ಇವರಿಗೆ ಸ್ವಲ್ಪ ಸಾಡೆ ಸಾತಿಯ ಶನಿಯ ಪ್ರಭಾವ ಇರುವುದರಿಂದ, ಅದರೊಳಗೂ ಸಿಂಹರಾಶಿಯವರಿಗೂ ಸ್ವಲ್ಪ ಸಾಡೆ ಸಾತಿಯ ಪ್ರಭಾವ ಇರುವುದರಿಂದ ಆದಷ್ಟು ಎಚ್ಚರಿಕೆಯಿಂದ ವ್ಯವಹಾರ ಮಾಡುವಂಥದ್ದಾಗಲಿ, ಹೊಸ ವಸ್ತುಗಳ ಖರೀದಿಯಾಗಲಿ, ಹೊಸ ನಿವೇಶನಗಳ ಖರೀದಿಯಾಗಲಿ ಇವುಗಳನ್ನೆಲ್ಲವನ್ನು ಸ್ವಲ್ಪ ಮಟ್ಟಿಗೆ ಮುಂದೂಡುವಂತಹದ್ದು ಅವರು ವಿಶೇಷವಾಗಿ ಗಮನಹರಿಸಬೇಕಾದದ್ದು. ಆರೋಗ್ಯದಲ್ಲಿ, ಅನೇಕ ವ್ಯವಹಾರಗಳಲ್ಲಿ, ಹೊಸ ಕೆಲಸಗಳನ್ನು ಸ್ವಲ್ಪ ಮುಂದೂಡಿದರೆ ಅವರಿಗೆ ಎಲ್ಲ ವಿಧವಾದಂತಹ ಶ್ರೇಯಸ್ಸು ಪರಮಾತ್ಮ ಅವರಿಗೆ ಕೊಡ್ತಾನೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾದದ್ದು. ಅದೇ ರೀತಿಯಾಗಿ ಈ ಸಂವತ್ಸರದ ಸಂಕ್ಷಿಪ್ತವಾದಂತಹ ಗ್ರಹಣ ವಿಚಾರಗಳನ್ನು ನಾವು ಇಲ್ಲಿ ಮಾಡೋಣ. ಈ ವರ್ಷ ಅರ್ಥಾತ್ ಈ ಸಂವತ್ಸರದಲ್ಲಿ 2 ಗ್ರಹಣಗಳು ನಮಗೆ ಭಾರತ ದೇಶದಲ್ಲಿ ಗೋಚರವಾಗ್ತಾ ಇರುವಂಥದ್ದು. ಮೊದಲನೆಯದಾಗಿ 7/9/2025 ಭಾನುವಾಸರ ಅರ್ಥಾತ್ ಭಾದ್ರಪದ ಹುಣ್ಣಿಮೆ, ಯಾದವಾರಿಯರ ಪುಣ್ಯತಿಥಿ. ಅವತ್ತು ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ ಇರುತ್ತೆ. ರಾತ್ರಿ 9:57 ಪ್ರಾರಂಭವಾಗಿ 1:27 ರಾತ್ರಿಗೆ ಗ್ರಹಣ ಅದು ಮೋಕ್ಷವನ್ನು ಹೊಂದುತ್ತೆ. ಒಟ್ಟಾರೆ 3 ತಾಸು 30 ನಿಮಿಷಗಳಷ್ಟು ದೀರ್ಘವಾದಂತಹ ಗ್ರಹಣ ಎನ್ನುವುದು ಈ ವರ್ಷ ಇದೆ. ಶನಿವಾರವೇ ಪ್ರಾತಃ 9:17 ಈ ಒಂದು ವೇದ ಅನ್ನುವುದು ಪ್ರಾರಂಭವಾಗತ್ತೆ. ವೇದ ಪ್ರಾರಂಭವಾದಾಗ ಯಾರು ಆಹಾರಾದಿಗಳನ್ನು ಸ್ವೀಕಾರ ಮಾಡಬಾರದು. ಇನ್ನು ಈ ಗ್ರಹಣದಲ್ಲಿ ವಿಶೇಷವಾಗಿ ಶತತಾರ ನಕ್ಷತ್ರ, ಪೂರ್ವಭಾದ್ರಪದ ನಕ್ಷತ್ರ, ಕುಂಭರಾಶಿ ಇವರಿಗೆ ವಿಶೇಷವಾಗಿ ಅನಿಷ್ಟ ಇರುವುದರಿಂದ ಸ್ನಾನ, ಜಪ, ದಾನಾದಿಗಳನ್ನು ಮಾಡುವುದರಿಂದ ಇದರಿಂದ ಅನಿಷ್ಟದ ನಿವೃತ್ತಿ ಎನ್ನುವುದು ಆಗತ್ತೆ. ನಂತರದಲ್ಲಿ ಕೇತುಗ್ರಸ್ತ ಖಂಡಾಗ್ರಾಸ ಚಂದ್ರಗ್ರಹಣ, ಇದು ಫಾಲ್ಗುಣ ಮಾಸ ಪೌರ್ಣಿಮಾ ಅರ್ಥಾತ್ 3/3/2026 ಮಂಗಳವಾರ ಈ ಗ್ರಹಣ ಸಂಭವಿಸ್ತದೆ. ಕೇವಲ 13 ನಿಮಿಷಗಳು ಮಾತ್ರ ಈ ಗ್ರಹಣ ಗೋಚರವಾದದ್ದರಿಂದ ರಾತ್ರಿ 6:34 ಅರ್ಥಾತ್ ಸಾಯಂಕಾಲ 6:34 ಗ್ರಹಣ ಪ್ರಾರಂಭವಾಗಿ 6:47 ಗ್ರಹಣದ ಮೋಕ್ಷ ಎನ್ನುವುದು ಇರುತ್ತೆ.
ಇನ್ನು ವೇದ ಸೂರ್ಯಾಸ್ತಕ್ಕಿಂತ ಮೊದಲಿಗೇನೆ ವೇದವನ್ನು ನಾವು ತಿಳಿದುಕೊಳ್ಳುವುದರಿಂದ ವೇದದ ಸಂದರ್ಭದಲ್ಲಿ ಆಹಾರಾದಿಗಳನ್ನು ಸ್ವೀಕಾರ ಮಾಡಬಾರದು. ಇನ್ನು ಇಲ್ಲಿ ಪೂರ್ವ ಫಾಲ್ಗುಣಿ ನಕ್ಷತ್ರ ಸಿಂಹರಾಶಿಯವರಿಗೆ ವಿಶೇಷ ಅನಿಷ್ಟ ಎನ್ನುವುದು ಇದೆ. ಅವರು ವಿಶೇಷವಾದಂತಹ ದಾನ ಧರ್ಮಾದಿಗಳು, ಪಾರಾಯಣ ಇವುಗಳನ್ನೆಲ್ಲವನ್ನು ಆಚರಣೆ ಮಾಡುವಂತಹದ್ದು. ಇದರಿಂದ ಅವರಿಗೆ ವಿಶೇಷವಾದ ಅನಿಷ್ಟಗಳ ನಿವಾರಣೆ ಎನ್ನುವುದು ಆಗತ್ತೆ. ಇನ್ನು ಅದೇ ರೀತಿಯಾಗಿ ಗುರುಶುಕ್ರಾಸ್ತಗಳ ಚಿಂತನೆಯನ್ನು ನಾವು ನೋಡುವುದಾದಲ್ಲಿ ಜ್ಯೇಷ್ಠ ಶುಕ್ಲ ಪೂರ್ಣಿಮಾ 11/6/2025 11/6/2025 ಗುರುವಸ್ತ, 7/7/2025 ಗುರು ಉದಯನಾಗ್ತಾ ಇದ್ದಾನೆ. ಅದೇ ರೀತಿ ಮಾರ್ಗಶೀರ್ಷ ಕೃಷ್ಣ ಸಪ್ತಮಿ ಶುಕ್ರಾಸ್ತ 11/12/2025 3/2/2026 ಶುಕ್ರ ಉದಯ ಆಗ್ತಾ ಇದ್ದಾನೆ. ಗುರುವಸ್ತ ಶುಕ್ರಾಸ್ತಾದಿಗಳ ಪ್ರಸಂಗದಲ್ಲಿ ಹೊಸ ಕೆಲಸಗಳಾಗಲಿ ಹೊಸ ಕರ್ಮಗಳಾಗಲಿ ಅನೇಕ ವಿಧವಾದಂತಹ ಸಂಸ್ಕಾರಗಳನ್ನು ಹೊರತುಪಡಿಸಿ ಇತರ ಯಾವ ಶುಭಕರ್ಮಗಳನ್ನು ಮಾಡುವ ಸಂಪ್ರದಾಯವಿರುವುದಿಲ್ಲ. ಹಾಗಾಗಿ ಅದನ್ನು ನಾವು ಪಾಲನೆಯನ್ನು ಮಾಡಬೇಕಾದದ್ದು. ಇನ್ನು ಅದೇ ರೀತಿಯಾಗಿ ಈ ಸಂವತ್ಸರದ ಇನ್ನೊಂದು ಸಂತೋಷದ ವಿಷಯವೇನು ಅಂದರೆ ಪ್ರಾಯಶಃ ಹೋದ ವರ್ಷ ನಾವು 2 ಬಾರಿಯ ಉಪವಾಸಗಳನ್ನು ಹೆಚ್ಚಾಗಿ ಕೇಳಿದ್ದೆವು. ಈ ವರ್ಷ ಆ ಅತಿರಿಕ್ತ ಉಪವಾಸಗಳು ಸ್ವಲ್ಪ ಕಮ್ಮಿ ಇರುವುದರಿಂದ 5/6/2025 ದಶಮಿ, 6/6/2025 ಹಾಗೂ 7/6/2025 2 ಉಪವಾಸಗಳು ನಮಗೆ ಇರುವಂತಹದ್ದು. ಈ ಉಪವಾಸಗಳು ಕೂಡ ವೇದ ಇರುವ ಪ್ರದೇಶಗಳು, ವೇದ ಇಲ್ಲದೇ ಇರುವ ಪ್ರದೇಶಗಳು ಅಂತ ನಿಮಗೆ ಪಂಚಾಂಗದಲ್ಲಿ 5ನೇ ಪೇಜಿನಲ್ಲಿ ಮುದ್ರಿತವಾಗಿದೆ. ಆಯಾ ಸ್ಥಳದವರು ಆಯಾ ರೀತಿಯಾದ ಉಪವಾಸವನ್ನು ಆಚರಣೆಯನ್ನು ಮಾಡತಕ್ಕದ್ದು. ಇನ್ನು ಅನೇಕ ಚಿಂತನೆಗಳು ನಮಗೆ ಇದರಲ್ಲಿ ನೋಡಲಿಕ್ಕೆ ಇದೆ. ಅದೇ ರೀತಿ ಇನ್ನು ಈ ಸಂವತ್ಸರದ ರಾಶಿ ಫಲಗಳು, ಆಯವ್ಯಯಗಳ ಚಿಂತನೆಯನ್ನು ನಾವು ನೋಡಬೇಕಾದದ್ದಲ್ಲಿ ಮೊಟ್ಟ ಮೊದಲಿಗೆ ಮೇಷಾದಿ ರಾಶಿಗಳ ಆಯವ್ಯಯ ಫಲವನ್ನು ನಾವು ತಿಳಿದುಕೊಳ್ಳೋಣ. ಮೇಷರಾಶಿಯವರಿಗೆ 14 ಆಯ 11 ವ್ಯಯ, ವೃಷಭ ರಾಶಿಯವರಿಗೆ 8 ಆಯ 5 ವ್ಯಯ, ಮಿಥುನ ರಾಶಿಯವರಿಗೆ 14 ಆಯ 2 ವ್ಯಯ, ಕರ್ಕ ರಾಶಿಯವರಿಗೆ 8 ಆಯ 14 ವ್ಯಯ, ಸಿಂಹರಾಶಿಯವರಿಗೆ 10 ಆಯ 11 ವ್ಯಯ, ಕನ್ಯಾ ರಾಶಿಯವರಿಗೆ 14 ಆಯ 2 ವ್ಯಯ, ತುಲಾ ರಾಶಿಯವರಿಗೆ 8 ಆಯ 5 ವ್ಯಯ, ವೃಶ್ಚಿಕ ರಾಶಿಯವರಿಗೆ 14 ಆಯ 11 ವ್ಯಯ, ಧನುರ್ರಾಶಿಯವರಿಗೆ 11 ಆಯ 2 ವ್ಯಯ, ಮಕರ ರಾಶಿಯವರಿಗೆ 5 ಆಯ 5 ವ್ಯಯ, ಕುಂಭರಾಶಿಯವರಿಗೆ 5 ಆಯ 5 ವ್ಯಯ, ಮೀನರಾಶಿಯವರಿಗೆ 11 ಆಯ 2 ವ್ಯಯ ಅನ್ನುವುದು ಇದು ಆಯವ್ಯಯಗಳ ಚಿಂತನೆಯನ್ನು ನಾವು ನೋಡಿದೆವು. ನಂತರದಲ್ಲಿ ಸಂಕ್ಷಿಪ್ತವಾದ ಆಯಾ ರಾಶಿಗಳ ಫಲವನ್ನು ನಾವು ನೋಡಲಾಗಿ ಮೊಟ್ಟ ಮೊದಲಿಗೆ ಮೇಷರಾಶಿ. ಈ ವರ್ಷದಲ್ಲಿ ಕೆಲಸದಲ್ಲಿ ಅನೇಕ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಅನೇಕ ವಿಘ್ನಗಳು ಬರುವಂತಹ ಸಾಧ್ಯತೆ ಇದೆ. ಸಂಸಾರದಲ್ಲಿ ಪರಸ್ಪರ ಕಲಹಗಳು ಆಗಬಹುದು, ಧನಹಾನಿ ಆಗುವ ಸಾಧ್ಯತೆ, ಆಪ್ತರೇ ನಮಗೆ ಹಾನಿಯನ್ನು ಉಂಟು ಮಾಡುವಂತಹದ್ದು. ಸ್ವಲ್ಪ ಪ್ರಯಾಣಾದಿಗಳನ್ನು ಮಾಡುವಾಗ ಜಾಗೃತವಾಗಿ ಇರಬೇಕು. ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಿ. ಅಧಿಕ ಖರ್ಚಾಗುವ ವ್ಯವಸ್ಥೆ ಇದೆ, ಸ್ವಲ್ಪ ಕೈ ಹತ್ತಿ ಮಾಡಿ ಖರ್ಚುಗಳನ್ನು ಮಾಡಬೇಕು. ನಂತರದಲ್ಲಿ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಉತ್ತಮವಾದ ಸಂವತ್ಸರ ಇದು. ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಿ. ನೀವು ಅಂದುಕೊಂಡ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಸಿದ್ಧಿ ಎನ್ನುವುದಿದೆ, ಧನಲಾಭ ಇದೆ, ಸಾಂಸಾರಿಕ ಜೀವನದಲ್ಲಿ ಉತ್ತಮವಾದ ಸುಖ ಇದೆ. ಬಂಧು ಬಾಂಧವರಲ್ಲಿ ಸ್ವಲ್ಪ ವಿರಸ ಉಂಟಾಗಬಹುದು, ಜಾಗೃತರಾಗಿ. ಮಿಥುನ ರಾಶಿಯವರಿಗೆ ಈ ವರ್ಷ ಅನೇಕ ಒಳ್ಳೆಯಾದ ಅವಕಾಶಗಳು ನಿಮಗೆ ಸಿಗುವಂತಹದ್ದು. ಧನ, ಉನ್ನತ ಪದವಿಗಳು, ಅನೇಕ ವಿಧವಾದಂತಹ ಸ್ಥಾನಗಳು ಸಿಗುವ ಒಂದು ಯೋಗ್ಯತೆ ಬರುವಂತಹದ್ದು. ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಾಗಿದ್ದರೆ ಈ ಸಂವತ್ಸರದಲ್ಲಿ ಉತ್ತಮವಾದ ಆರೋಗ್ಯದ ಲಕ್ಷಣಗಳು ಇವೆ. ಸಂಸಾರದಲ್ಲಿ
ಸ್ವಲ್ಪ ಕಲಹ ಆಗಬಹುದು, ಎಚ್ಚರ. ಧನವೃದ್ಧಿ, ದಾಂಪತ್ಯ ಸುಖ, ಉತ್ತಮವಾದ ಸುಖ. ಮಾನಸಿಕಗಳ ಆಪತ್ತುಗಳು ಸ್ವಲ್ಪ ಬರಬಹುದು, ಮಾನಸಿಕವಾಗಿ ಸದೃಢತೆ ನಿಮಗೆ ಬರಲಿ. ಇನ್ನು ಕರ್ಕರಾಶಿ, ಈ ಕರ್ಕರಾಶಿಯವರಿಗೆ ಈ ವರ್ಷ ಸ್ವಲ್ಪ ತೊಂದರೆ ಆಗಬಹುದು. ಯಾಕೆ ಅಂದರೆ ಶನಿ ದೃಷ್ಟಿ ಇದ್ದದ್ದರಿಂದ ಸ್ವಲ್ಪ ಅಶುಭ ಫಲ ನೀಡ್ತಾನೆ. ಕಾರ್ಯಹಾನಿ, ಧನಹಾನಿ ಆಗುವ ಸಂಭವಗಳು ಇವೆ. ಸ್ವಲ್ಪ ಎಚ್ಚರಿಕೆಯಿಂದ ಈ ವರ್ಷ ನೀವು ಎಚ್ಚರ ವಹಿಸಬೇಕು. ನಂತರದಲ್ಲಿ ಸಿಂಹರಾಶಿ, ಈ ವರ್ಷ ಕೆಲಸದಲ್ಲಿ ಯಶಸ್ವಿಯಾಗಿ ಆಗ್ತೀರಿ. ಕೆಲಸದಲ್ಲಿ ಅನೇಕ ಶತ್ರುಗಳಿಂದ ತೊಂದರೆ ಆಗಬಹುದು. ಕೆಟ್ಟ ಚಟಗಳಿಂದ ಸ್ವಲ್ಪ ದೂರ ಇರಿ. ಆರೋಗ್ಯದ ಕಡೆ ಗಮನ ಕೊಡಿ, ಮರೆಯುವಂತಿಲ್ಲ. ಶನಿ ದೃಷ್ಟಿ ಅಷ್ಟಮದಲ್ಲಿ ಶನಿ ಇರುವುದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ನಾವು ಇಲ್ಲಿ ಇರುವಂಥದ್ದು. ನಂತರದಲ್ಲಿ ಕನ್ಯಾ ರಾಶಿ, ಈ ವರ್ಷ ಆರೋಗ್ಯ ಸ್ವಲ್ಪ ಸಮಸ್ಯೆ ಆಗಬಹುದು. ಕಾರ್ಯಹಾನಿ, ಧನಹಾನಿ ಆಗುವ ಸಂಭವಗಳಿವೆ. ಕೋರ್ಟು ಕಚೇರಿ ಇತ್ಯಾದಿಗಳಲ್ಲಿ ಸ್ವಲ್ಪ ವಿಘ್ನಗಳು ಬರಬಹುದು. ದೇವರ ಗುರುಗಳ ಅನುಗ್ರಹ ಆಗಲಿ, ಎಚ್ಚರಿಕೆಯಿಂದ ಇರಿ. ತುಲಾರಾಶಿ, ಈ ವರ್ಷ ಈ ಸಂವತ್ಸರ ಇವರಿಗೆ ಮಿಶ್ರಫಲ ಉಂಟು ಮಾಡ್ತದೆ. ಆರೋಗ್ಯ, ಧನಹಾನಿ, ಅಧ್ಯಯನಕ್ಕೆ ಸ್ವಲ್ಪ ಉತ್ತಮ ಅವಕಾಶವಿದೆ. ವಿದ್ಯಾರ್ಥಿಗಳಿಗೆ ಆದಷ್ಟು ಪರಸ್ವತ್ತಿಗೆ ಅಪೇಕ್ಷೆ ಪಡದೆ ಸ್ವಲ್ಪ ಕಷ್ಟಪಟ್ಟು ಕೆಲಸಾದಿಗಳನ್ನು ಮಾಡುವುದರಿಂದ ನಮಗೆ ಎಲ್ಲ ವಿಧವಾದ ಅನುಗ್ರಹವನ್ನು ಉಂಟು ಮಾಡುವಂಥದ್ದು. ನಂತರದಲ್ಲಿ ವೃಶ್ಚಿಕ ರಾಶಿ, ಈ ವರ್ಷ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಇದೆ. ಧನಲಾಭ, ಗೃಹಲಾಭ ಆಗಬಹುದು. ಉದ್ಯೋಗದಲ್ಲಿ ಲಾಭ, ಕುಟುಂಬದಲ್ಲಿ ಅನೇಕ ವಿಧವಾದ ವಿರಸಗಳು ಬರಬಹುದು. ಎಚ್ಚರದಿಂದ ಇರಬೇಕು. ನಂತರದಲ್ಲಿ ಧನುರ್ರಾಶಿ, ಈ ವರ್ಷ ಅನಾರೋಗ್ಯ, ಅನೇಕ ಆಂತರಿಕ ಬಹಿರಂಗ ಶತ್ರುಗಳಿಂದ ತೊಂದರೆ, ಸಂಸಾರದಲ್ಲಿ ಕಲಹ ಆಗುವ ಸಾಧ್ಯತೆ ಇದೆ. ಪ್ರಯಾಣದ ಕಾಲದಲ್ಲಿ ಸ್ವಲ್ಪ ಎಚ್ಚರದಿಂದ ಇರಬೇಕು. ತಂದೆ ಮಕ್ಕಳ ವಿವಾದದಲ್ಲಿ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರುವಂತಹದ್ದು. ನಂತರದಲ್ಲಿ ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ವರ್ಷ ಉತ್ತಮವಾದ ಧನಲಾಭ, ಭೂಲಾಭ, ಉದ್ಯೋಗದಲ್ಲಿ ಉತ್ತಮ ಸ್ಥಾನ ಪ್ರಾಪ್ತಿ ಇವುಗಳು ಎಲ್ಲವೂ ಇದೆ. ಆದರೂ ಕೂಡ ಎಚ್ಚರಿಕೆ ಆರೋಗ್ಯದಲ್ಲಿ. ನಂತರದಲ್ಲಿ ಕುಂಭರಾಶಿ, ಈ ವರ್ಷ ಉದ್ಯೋಗದಲ್ಲಿ ಪ್ರಗತಿ, ಉತ್ತಮ ಆರೋಗ್ಯ, ಸಂಸಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತದೆ. ಆದಷ್ಟು ನಿಮ್ಮ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳಿ, ಇನ್ನೊಬ್ಬರಿಗೆ ನಿಮ್ಮ ನಿರ್ಧಾರಗಳನ್ನು ಕೊಡಬೇಡಿ. ನೀವು ಧೈರ್ಯದಿಂದ ನಿಮ್ಮ ವಿಚಾರಗಳನ್ನು, ನಿರ್ಧಾರಗಳನ್ನು ನೀವು ಮಾಡಿದಲ್ಲಿ ನಿಮಗೆ ಯಶಸ್ವಿ ಇದೆ. ಕೊನೆಯದಾಗಿ ಮೀನರಾಶಿ, ಈ ವರ್ಷ ಆರ್ಥಿಕ ವ್ಯವಹಾರದಲ್ಲಿ ಅನೇಕ ವಿಘ್ನಗಳು ಬರುವಂತಹ ಸಾಧ್ಯತೆ ಇದೆ. ಸಂಸಾರದಲ್ಲಿ ಅನೇಕ ತೊಂದರೆಗಳು, ಆರೋಗ್ಯ ಹಾನಿ, ಧನಹಾನಿ ಆಗುವ ಸಾಧ್ಯತೆ ಇದೆ. ಕೋರ್ಟು ಕಚೇರಿ ಮುಂತಾದಗಳಲ್ಲಿ ವಿಘ್ನಗಳು ಬರುವಂತಹದ್ದು. ಆರೋಗ್ಯದ ಕಡೆಗೆ ಸ್ವಲ್ಪ ನೀವು ಹೆಚ್ಚಿನದಾಗಿ ಗಮನವನ್ನು ಕೊಡಬೇಕು. ಇದು ಒಟ್ಟಾರೆ ಸಂಕ್ಷಿಪ್ತವಾದ ಸಂವತ್ಸರದ ರಾಶಿ ಫಲಗಳು. ಮತ್ತೊಮ್ಮೆ ನೆನಪಿಸ್ತೇನೆ, ಇದೆಲ್ಲ ರಾಶಿ ಫಲಗಳು, ಇದೆಲ್ಲಗಳು ಪರಮಾತ್ಮನೇ ಪ್ರಾರ್ಥನೆಯನ್ನು ಮಾಡಿ ಪರಮಾತ್ಮನಲ್ಲಿ ನಾವು ಚಿಂತನೆಯನ್ನು ಮಾಡೋಣ. ಇಲ್ಲಿ ಬರುವ ಎಲ್ಲ ವಿಧವಾದ ಅನಿಷ್ಟಗಳು ದೂರ ಮಾಡಿ ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿ ಶ್ರದ್ಧೆಯನ್ನು ಮಾಡಿದ್ದೆ ಆದಲ್ಲಿ ಇವುಗಳ ಯಾವ ಬಾಧೆಯೂ ನಮಗೆ ತಟ್ಟದಂತೆ ಪರಮಾತ್ಮ ನಮಗೆ ರಕ್ಷಣೆಯನ್ನು ಮಾಡುತ್ತಾನೆ ಎನ್ನುವ ದೃಢವಾದ ವಿಶ್ವಾಸದಿಂದ ನಾವು ಈ ವರ್ಷ ಮುನ್ನುಗ್ಗೋಣ. ಅದೇ ರೀತಿಯಾಗಿ ಈ ವರ್ಷದಲ್ಲಿಯೂ ಅನೇಕ ವಿಧವಾದಂತಹ ಗುರುಗಳ ಆರಾಧನಾ ಮಹೋತ್ಸವ, ಅದರೊಳಗೆ ಪ್ರಮುಖವಾಗಿ ಮಳಖೇಡ ನಿವಾಸಿಗಳಾದಂತಹ ಶ್ರೀಮಠ್ ಟೀಕಾಕೃತ್ಪಾದರ ಆರಾಧನಾ ಜುಲೈ 15, 2025 ಸೋಮವಾರ ಶ್ರೀಮಠ್ ಟೀಕಾಕೃತ್ಪಾದರ ಆರಾಧನಾ ಮಹೋತ್ಸವ ಮಳಖೇಡದಲ್ಲಿ ಅತಿ ವಿಜೃಂಭಣೆಯಿಂದ ನೆರವೇರ್ತದೆ. ಇನ್ನು ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವವೂ ಕೂಡ ಆಗಸ್ಟ್ 11, 2025 ಸೋಮವಾರದಂದು ಆ ಆರಾಧನೆ ವಿಜೃಂಭಣೆಯ ನಡೆಯುವಂಥದ್ದು. ಅದೇ ರೀತಿಯಾಗಿ ಮಣ್ಣೂರಸ್ಥ ಮಾಧವತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ ಸನ್ನಿಧಾನದಲ್ಲಿ ಆರಾಧನಾ ಮಹೋತ್ಸವ, ಅದು ಭಾದ್ರಪದ ಮಾಸದ ಸರ್ವಪಿತ್ರ ಅಮಾವಾಸ್ಯ 21ನೇ ತಾರೀಕು ನಡೆಯುವಂಥದ್ದು. ಅದೇ ರೀತಿಯಾಗಿ ವಿಜಯಾದಶಮಿ ಅಕ್ಟೋಬರ್ 2ನೇ ತಾರೀಕು ವಿಜಯಾದಶಮಿ. ಇನ್ನು ಅದೇ ರೀತಿ 20ನೇ ತಾರೀಕು ನರಕ ಚತುರ್ದಶಿ, ದೀಪಾವಳಿ ಬೆಳಗಿನ ಜಾವ ವಿಶೇಷವಾದಂತಹ 5:15 ನಾರೀಕೃತ ನೀರಾಜನ ಇತ್ಯಾದಿಗಳು ನಡೆಯುವಂತಹದ್ದು. ಇನ್ನು ಕೃಷ್ಣಾಷ್ಟಮಿಯ ವಿಚಾರವನ್ನು ನಾವು ಇಲ್ಲಿ ಸ್ವಲ್ಪ ಗಮನಿಸಬೇಕಾದದ್ದು, ಮೊದಲೇ ಹೇಳಬೇಕಾದದ್ದು ಮರೆತೆ. ಕೃಷ್ಣಾಷ್ಟಮಿ ಆಗಸ್ಟ್ 16,
2025 ಇಸ್ವಿ ಶನಿವಾರದಂದು ನಡೀತದೆ. ರಾತ್ರಿ 12:06 ಅರ್ಘ್ಯಾದಿಗಳು, ಬೆಳಗಿನ ಜಾವ ಪ್ರಾತಃಪಾರಣಾದಿಗಳು ಇರುವಂತಹದ್ದು. ಪ್ರತಿ ವರ್ಷದ ಸಾಮಾನ್ಯವಾಗಿ ಬರುವಂತಹದ್ದು. ಪೂರ್ತಿ ಉಪವಾಸ ಮಾಡಿ ನಂತರ ದಿನದಲ್ಲಿ ಪಾರಣಾದಿಗಳು. ಆದರೆ ಈ ವರ್ಷ ಹಾಗೆಲ್ಲ ಇಲ್ಲ. ರಾತ್ರಿ 12:06 ಚಂದ್ರೋದಯ, ಆಗ ಅರ್ಘ್ಯಾದಿಗಳು ಮುಗಿಸಿ ಬೆಳಗಿನ ಜಾವವೇ ಪ್ರಾತಃಪಾರಣಾದಿಗಳು ಇರುವಂತಹದ್ದು ಕೃಷ್ಣಾಷ್ಟಮಿ. ಅದೇ ರೀತಿಯಾಗಿ ದೀಪಾವಳಿ ಚಿಂತನೆ, ಇನ್ನು ವೇದೇಶ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಅಕ್ಟೋಬರ್ 27, 2025 ಮಂಗಲ ಸೋಮವಾರದಂದು ಆರಾಧನಾ ಮಹೋತ್ಸವ ಮಣ್ಣೂರು ಕ್ಷೇತ್ರದಲ್ಲಿ ನಡೀತಾ ಇದೆ. ಪರಮಪೂಜ್ಯ ಮಹಾಸ್ವಾಮಿಗಳವರ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರ ಮಹಾಸಮಾರಾಧನೆ 24 ಅಕ್ಟೋಬರ್ ಅದು ನಡೀತಾ ಇರುವಂತಹದ್ದು. ಇನ್ನು ವಿಶೇಷವಾದಂತಹ ತುಳಸಿ ವಿವಾಹ ನವೆಂಬರ್ 2ನೇ ತಾರೀಕು ರವಿವಾರ 2025 ತುಳಸಿ ಉತ್ಥಾನ ದ್ವಾದಶಿ ಅಂದು ನಡೆಯುವಂತಹದ್ದು. ಇನ್ನು ಅನೇಕ ವಿಧವಾದಂತಹ ಚಿಂತನೆಗಳು, ಅನೇಕ ಶುಭಮಂಗಲ ದಿನಗಳು ಇಲ್ಲಿ ಈ ಸಂವತ್ಸರದಲ್ಲಿ ನಮಗೆ ದೇವರು ಗುರುಗಳು ಮಾಡಿಸುವವರಿದ್ದಾರೆ. ಇಷ್ಟು ಒಟ್ಟಾರೆ ಪಂಚಾಂಗ ಶ್ರವಣ. ಇಲ್ಲಿ ನಾವು ಕೇಳಿದ್ದು, ಇಲ್ಲಿ ಮಾಡುವಂತಹ ಪ್ರತಿಯೊಂದು ಕರ್ಮಗಳು ಇದೆಲ್ಲ ನಮಗೆ ಎಚ್ಚರಿಕೆ ಗಂಟೆಯಾಗಲಿ ಅನ್ನುವುದೇ ನನ್ನ ಚಿಂತನೆ. ಒಂದು ವರ್ಷ ಮುಗಿದು ಹೊಸ ವರ್ಷ ಪ್ರಾರಂಭವಾಯಿತು ಅಂತಾದರೆ ಹಿಂದಿನ ವರ್ಷದಲ್ಲಿ ನಾವು ಏನು ಮಾಡಿದೆವು, ಈ ವರ್ಷದಲ್ಲಿ ನಾವು ಏನು ಮಾಡಬೇಕಾದದ್ದು ಅನ್ನುವ ಕಲ್ಪನೆ ನಮಗೆ ಅತ್ಯಂತ ಜಾಗೃತವಾಗಿ ಬೇಕಾದದ್ದು. ನಾವು ಮಾಡಿದ ಸಾಧನೆ, ಅಷ್ಟು ಗಳಿಸಿದೆ, ಅಷ್ಟು ನನಗೆ ಶೇರ್ ಮಾರ್ಕೆಟ್ಟಿನಲ್ಲಿ ಪ್ರಾಫಿಟ್ ಬಂತು, ಆ ಉದ್ಯೋಗದಲ್ಲಿ ಲಾಭ ಬಂತು ಅಂತ ಮಾರ್ಚ್ ತಿಂಗಳ ಇಯರ್ ಎಂಡ್ ಅಂತ ಹೇಳಿ ಆಯವ್ಯಯಗಳ ಚಿಂತನೆ ಹೇಗೆ ಮಾಡ್ತೀವೋ ಹಾಗೆ ಈ ಯುಗಾದಿಯ ದಿನದಲ್ಲಿಯೂ ನಾವು ಮಾಡಬೇಕಾದ ಚಿಂತನೆ, ಕಳೆದ ಸಂವತ್ಸರದಲ್ಲಿ ನಾನು ಎಷ್ಟು ಬಾರಿ ಸಂಧ್ಯಾ ವಂದನೆ ಮಾಡಿದೆ, ಪೂಜೆ ಮಾಡಿದೆ, ಅನುಸಂಧಾನ ಮಾಡಿದೆ, ದೇವರ ದರ್ಶನವನ್ನು ಮಾಡಿದೆ ಅನ್ನುವ ಎಚ್ಚರಿಕೆ ಕರೆಗಂಟೆ. ಎಷ್ಟು ಪಾಪದ ಕರ್ಮಗಳು ನನ್ನ ಜೀವನದಲ್ಲಿ ಹೆಚ್ಚಾಯಿತು, ಸಾಧನೆ ಎಷ್ಟು ಮಾಡಿದೆ ಅನ್ನುವುದನ್ನು ನನ್ನಿಂದ ನಾನಾಗಿಯೇ ಆತ್ಮಾವಲೋಕನೆಯನ್ನು ಮಾಡಿಕೊಂಡು ಈ ನೂತನ ಸಂವತ್ಸರದಲ್ಲಿ ಆದರೂ ಪರಮಾತ್ಮನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಎಲ್ಲ ಕ್ಷಣಗಳು, ಎಲ್ಲ ನಿಮಿಷಗಳು, ಎಲ್ಲ ದಿನಗಳು, ಎಲ್ಲ ಪ್ರತಿಯೊಂದು ಮಾಸ ಪಕ್ಷ ಸಂವತ್ಸರಗಳೆಲ್ಲವೂ ಪರಮಾತ್ಮ ತನ್ನ ವಿಶೇಷವಾದ ಅನುಗ್ರಹ ಮಾಡುವಂತಹ ಭಾಗ್ಯ, ಹರಿನಾಮ ಸ್ಮರಣೆ, ಉತ್ತಮ ಯೋಗ್ಯತೆ, ದಾನ ಧರ್ಮ, ಅತಿಥಿ ಸತ್ಕಾರ, ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ ಪ್ರತಿಗ್ರಹಾದಿಗಳನ್ನು ದೇವರು ಮಾಡಿಸಲಿ ಅನ್ನುವುದೇ ನಮಗೆ ಪ್ರಾಮಾಣಿಕವಾದ ಚಿಂತನೆ, ನಮಗೆಲ್ಲರಿಗೂ ಬರಬೇಕಾದದ್ದು. ಇಂತಹದ್ದು ಈ ವಿಶ್ವಾವಸುನಾಮ ಸಂವತ್ಸರ. ಪರಮಾತ್ಮ ಶ್ರೇಷ್ಠವಾದ ಎಲ್ಲ ಜಗತ್ತಿಗೆ ಆಯು, ಆರೋಗ್ಯ, ಆಂತರಿಕ ಕಲಹಗಳು, ಯುದ್ಧ ಭೀತಿ, ರೈತರಿಗೆ ವಿಶೇಷವಾದಂತಹ ಮಳೆ ಬೆಳೆ ಇವುಗಳನ್ನೆಲ್ಲವನ್ನು ಕೊಟ್ಟು ಅನುಗ್ರಹವನ್ನು ಮಾಡಲಿ. ಅದೇ ತರನಾದಂತಹ ಎಲ್ಲ ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಎನ್ನುವ ಜಯಘೋಷದ ಮಂತ್ರ ಅದು ನಮ್ಮ ಈ ಸನಾತನ ಧರ್ಮದ ಮಂತ್ರ. ಈ ಮಂತ್ರದಂತೆ ಎಲ್ಲ ಜೀವರಾಶಿಗಳಿಗೆ, ಎಲ್ಲ ದೇಶವಾಸಿಗಳಿಗೆ ದೀರ್ಘ ಆಯುಷ್ಯ, ಆರೋಗ್ಯ ಇವುಗಳನ್ನೆಲ್ಲವನ್ನು ಕೊಟ್ಟು ಪರಮಾತ್ಮ ಅನುಗ್ರಹವನ್ನು ಮಾಡಲಿ. ಅಷ್ಟೇ ಅಲ್ಲದೆ ಕಳೆದ ದಿನಗಳಲ್ಲಿ ಅತಿ ಭೀಕರವಾದ ಅನಾಹುತಗಳು ನಮ್ಮ ನೆರೆಹೊರೆಯ ದೇಶಗಳಾದ ಮಯನ್ಮಾರ್ ಹಾಗೂ ಬ್ಯಾಂಕಾಕಿನಲ್ಲಿ ಪ್ರಕೃತಿ ವಿಕೋಪಗಳಿಂದ ಅನೇಕ ಜನರೆಲ್ಲ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅವರೆಲ್ಲರಿಗೂ ಶ್ರದ್ಧೆಯ ನಮನಗಳನ್ನು ಅರ್ಪಿಸ್ತಾ ಅವರೆಲ್ಲರ ಕುಟುಂಬಕ್ಕೆ ದುಃಖ ಭರಿಸುವಂತಹ ಶಕ್ತಿ ಆ ಪರಮಾತ್ಮ ವಿಶೇಷವಾಗಿ ಕೊಡಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡೋಣ. ದೇಶದಲ್ಲಿ ಸುಭಿಕ್ಷೆ, ಜಗತ್ತಿನಲ್ಲಿ ಸುಭಿಕ್ಷೆ, ಎಲ್ಲ ವಿಧವಾದ ಆಂತರಿಕ ಕಲಹಗಳು ದೂರವಾಗಿ ಎಲ್ಲರೂ ಸುಖಮಯವಾಗಿ ಇರುವಂತೆ ದೇವರಲ್ಲಿ, ಗುರುಗಳಲ್ಲಿ ಈ ಸಂವತ್ಸರ ಅಂತೆಯೇ ಪರಮಾತ್ಮನಿಗೆ ಸಂವತ್ಸರ ಅಂತ ಆಗಲೇ ನಾವು ಕೇಳಿದೆವು ಮೊದಲನೆಯ ಸಂವತ್ಸರ ಶಬ್ದಕ್ಕೆ ಅರ್ಥವನ್ನು. ಆ ಅರ್ಥದಂತೆ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ, ಕಾಪಾಡಲಿ, ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಈ ಸಂವತ್ಸರದ ಪಂಚಾಂಗ ಶ್ರವಣದಿಂದ ಎಲ್ಲರಿಗೂ ಇತೋಪ್ಯತಿಶಯವಾದ ಜ್ಞಾನ ಭಕ್ತಿ ಕೊಟ್ಟು ಉತ್ತಮೋತ್ತಮವಾದ ಯಶಸ್ಸು, ಎಲ್ಲ ವಿಧವಾದ ಮಾನಸಿಕ ಆಂತರಿಕ ಎಲ್ಲ ಅನಿಷ್ಟಗಳು ದೂರ ಮಾಡಿ ಇಷ್ಟಪ್ರದನಾಗಿ ಪರಮಾತ್ಮ ನಮ್ಮನ್ನು ಇಷ್ಟಗಳನ್ನು ಪೂರ್ಣ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ
ಸನ್ನಿಹಿತರಾದ ವೇದೇಶ ತೀರ್ಥರು, ಮಾಧವ ತೀರ್ಥರು, ಅವರಂತರ್ಯಾಮಿಯಾದ ಧ್ರುವಕರಾರ್ಚಿತ ಚನ್ನಕೇಶವ ದೇವರಿಂದ ಅಭಿನ್ನರಾದ ಸೀತಾಪತಿ ಮೂಲರಾಮಚಂದ್ರ ದೇವರಲ್ಲಿ ಈ ಹಿಂದಿನ ಸಂವತ್ಸರದ ಎಲ್ಲ ಕರ್ಮಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ಈ ವರ್ಷದಲ್ಲಿ ಮಾಡುವ ಎಲ್ಲ ಕರ್ಮಗಳು ಪರಮಾತ್ಮ ವಿಶೇಷವಾಗಿ ತನ್ನ ಕರ್ಮಗಳನ್ನು ತಾನೇ ನಿಂತು ಮಾಡಿಸಿಕೊಂಡು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಅದೇ ಥರನಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿಮಗೆಲ್ಲರಿಗೂ ತಿಳಿಯುವಂತೆ ಈಗಾಗಲೇ ಕಳೆದ 35 ವರ್ಷಗಳಿಂದ ಪ್ರಾತಸ್ಮರಣೀಯರಾದ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಾಧೀಶ್ವರರಾದ ಶ್ರೀ 1008 ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರಿಂದ ಪ್ರತಿಷ್ಠಾಪಿತವಾದ ಹಾಗೂ ಪರಮಪೂಜ್ಯ ಪ್ರಸ್ತುತ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಂದ ಕೃಪಾ ಪೋಷಿತವಾದಂತಹ ಶ್ರೀ ವೇದೇಶ ತೀರ್ಥ ವಿದ್ಯಾಪೀಠ ನಿಮಗೆಲ್ಲರಿಗೂ ತಿಳಿದಂತೆ ಈಗಾಗಲೇ ಕಳೆದ 35 ವರ್ಷಗಳಿಂದ ವಿಶೇಷವಾಗಿ ಸಮಾಜದ ಎಲ್ಲ ಆಗುಹೋಗಗಳಿಗೆ ಸ್ಪಂದಿಸ್ತಾ ಈಗಾಗಲೇ 100 ವಿದ್ವಾಂಸರನ್ನು ಸಮಾಜಕ್ಕೆ ನೀಡಿದೆ. ಕಳೆದ ನವೆಂಬರಿನಲ್ಲಿಯೇ 7ನೇ ಸುಧಾಮಂಗಳವೂ ಕೂಡ ನೆರವೇರಿತು. ಇಂತಹ ಶ್ರೇಷ್ಠವಾದ ಮಾಧವ ತೀರ್ಥರ, ವೇದೇಶ ತೀರ್ಥರ ಮೂಲ ಬೃಂದಾವನ ಸನ್ನಿಧಾನದಲ್ಲಿ ನ್ಯಾಯ, ವೇದಾಂತ, ವ್ಯಾಕರಣ, ಜ್ಯೋತಿಷ್ಯ, ವೇದ, ವಿಶೇಷವಾಗಿ ಇವುಗಳೆಲ್ಲವೂ ಪಾಠ ಪ್ರವಚನ ಇಲ್ಲಿ ನಡೀತಾ ಇದ್ದು, ಈ ವರ್ಷದ ಪ್ರವೇಶಾವಕಾಶ ತಮಗೆಲ್ಲರಿಗೂ ತೆರೆದ ಬಾಗಿಲಾಗಿದೆ. ಈಗಾಗಲೇ ಅನೇಕ ವಿದ್ವಾಂಸರು ಇಲ್ಲಿ ಸಿದ್ಧಪಡಿಸಿಕೊಂಡು ತಮ್ಮ ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಶ್ರೀಮಠದಲ್ಲಿ ವಿಶೇಷವಾಗಿ ನಿಯುಕ್ತರಾಗಿ ಸಮಾಜದ ಸೇವೆಯಲ್ಲಿ ತೊಡಗಿದ್ದಾರೆ. ಇಂತಹ ವಿದ್ಯಾಪೀಠದ ಪ್ರವೇಶಾವಕಾಶ ಪ್ರಾರಂಭವಾಗಿದ್ದು, ಆಸಕ್ತರು ಎಲ್ಲರೂ ತಮ್ಮ ತಮ್ಮ ಕುಟುಂಬದಲ್ಲಿರುವಂತಹ ಮಕ್ಕಳು, ತಮ್ಮ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಮಕ್ಕಳಿಗೂ ವಿಶೇಷವಾಗಿ ಹೇಳಿ, ಸರಿಯಾಗಿ 8 ವರ್ಷಕ್ಕೆ ಮಕ್ಕಳು ಬಂದು ಇಲ್ಲಿ 12 ವರ್ಷದ ಪಾಠ ಪ್ರವಚನಾದಿಗಳನ್ನು ಮುಗಿಸಿಕೊಂಡು ಸುಧಾಂತ ವೇದಾಂತ ಅಧ್ಯಯನವನ್ನು ಮುಗಿಸಿ ಮಂಗಳವನ್ನು ಪರಮಪೂಜ್ಯ ಮಹಾಸ್ವಾಮಿಗಳವರ ಸನ್ನಿಧಾನದಲ್ಲಿ ಮಣ್ಣೂರು ಕ್ಷೇತ್ರದಲ್ಲಿ ನೆರವೇರ್ತದೆ. ಅದೇ ರೀತಿಯಾಗಿ ವಿದ್ಯಾಪೀಠದ ಇನ್ನೊಂದು ವೈಶಿಷ್ಟ್ಯ ಏನು ಅಂತಾದರೆ, ಕೇವಲ ಈ ನಮ್ಮ ಸನಾತನ ವೈದಿಕ ಧರ್ಮಕ್ಕೆ ಅಷ್ಟೇ ಕೊಡುಗೆ ಆಗದೆ ಭಾರತದ, ನಮ್ಮ ಹೆಮ್ಮೆಯ ಭಾರತದ ಸೈನ್ಯಕ್ಕೂ ಕೂಡ ವಿದ್ಯಾರ್ಥಿಗಳನ್ನು ಕೊಡುಗೆಯನ್ನು ನೀಡುವುದರ ಮೂಲಕ ಸನಾತನ ಧರ್ಮದ ರಕ್ಷಣೆಯ ಜೊತೆಗೆ ದೇಶದ ರಕ್ಷಣೆಗೂ ಕೂಡ ವಿದ್ಯಾಪೀಠ ಕಟಿಬದ್ಧವಾಗಿದೆ ಅನ್ನುವುದು ಇದೊಂದು ಹೆಮ್ಮೆಯ ವಿಷಯ. ಕಳೆದ 2 ದಿನಗಳ ಹಿಂದೆ ನಮ್ಮ ವಿದ್ಯಾಪೀಠದ ನಮ್ಮ ಶಿಷ್ಯನಾದಂತಹ ಶ್ರೀ ಹರೇರಾಮಾಚಾರ್ಯ ಪಾಲ್ಮೂರು ಎನ್ನುವಂಥವನು ನನ್ನ ಹೆಮ್ಮೆಯ ಭಾರತದ ಸೈನ್ಯದಲ್ಲಿ ಧಾರ್ಮಿಕ ಗುರು ಎನ್ನುವ ಸುಬೇದಾರ್ ಎನ್ನುವ ಒಂದು ವೃತ್ತಿಗೆ ಸಮಾನವಾದಂತಹ ವೃತ್ತಿ ಅದು. ಧಾರ್ಮಿಕ ಗುರು ಅಂತ ಹೇಳಿ ನಿಯಮನೆಯನ್ನು ಮಾಡಿಕೊಂಡಿದ್ದಾರೆ ಭಾರತದ ಸೈನಿಕದವರು. ಅದರಲ್ಲಿ ಈಗ ಊಟಿಯ ವೆಲ್ಲಿಂಗ್ಟನ್ನಲ್ಲಿ ಅವನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಹೀಗಾಗಿ ಅನೇಕ ವಿಧವಾದ ಅವಕಾಶಗಳಿಗೂ ನಮ್ಮ ವಿದ್ಯಾಪೀಠದ ತೆರೆದ ಬಾಗಿಲಾಗಿದೆ. ಬರೇ ವೇದಾಂತಗಳಷ್ಟೇ ಅಲ್ಲದೆ ಅವರಿಗೆ ವೈಯಕ್ತಿಕ ಹೊರಗಿನ ವಿದ್ಯೆಯನ್ನು ಕಲಿಯುವ ಅಪೇಕ್ಷೆ ಇದ್ದವರಿಗೂ, ಲೌಕಿಕ ವಿದ್ಯೆಯನ್ನು ಕಲಿಯುವ ಅಪೇಕ್ಷೆ ಇದ್ದವರಿಗೂ ಕಂಪ್ಯೂಟರ್ ಶಿಕ್ಷಣ, ಅದೇ ರೀತಿಯಾಗಿ ಶಾಲೆಯ ಪರೀಕ್ಷೆಗಳನ್ನು ಕೂಡ ಅವರಿಗೆ ನೀಡಿಸಿ ಸಂಸ್ಕೃತದಲ್ಲಿ MA PhD ಮೊದಲಾದವುಗಳನ್ನು ಕೂಡ ನಾವು ಮಾಡಿಸಿಕೊಡ್ತೇವೆ. ಇಂತಹ ಶ್ರೇಷ್ಠವಾದ ಭೀಮಾ ನದಿಯ ಪರಿಸರದಲ್ಲಿ ಧ್ರುವಕರಾರ್ಚಿತ ಕೇಶವದೇವರ ಸನ್ನಿಧಾನದಲ್ಲಿ, ಮಾಧವ ತೀರ್ಥರ, ವೇದೇಶ ತೀರ್ಥರ ಮೂಲ ಬೃಂದಾವನ ಸನ್ನಿಧಾನದಲ್ಲಿ ಅಂತಹ ಅನೇಕ ಮಹನೀಯ ಯತಿಗಳು ರಚನೆ ಮಾಡಿಕೊಟ್ಟ ಗ್ರಂಥಗಳನ್ನು ಓದುವ ದೊಡ್ಡ ಭಾಗ್ಯ. ಒಬ್ಬ ಉತ್ತಮವಾದ ವೇದಾಂತ ಓದುವ ವ್ಯಕ್ತಿ, ಪಂಡಿತ ಮನೆಯಲ್ಲಿ ಬಂದ ಅಂತಾರೆ ಅದರಿಂದ 21 ಕುಲ ಉದ್ಧಾರವಾಗತ್ತೆ, ಗಮನವಿರಲಿ. ಅಷ್ಟೇ ಅಲ್ಲದೆ ಮುಂಬರುವ ದಿನಗಳು, ಯುಗಗಳು, ವರ್ಷಗಳು ಕೂಡ ಅದು ಸನಾತನ ಯುಗವೇ ಆಗಲಿದೆ ಅನ್ನುವುದನ್ನು ನಾವು ಅದನ್ನು ಎಚ್ಚರಿಕೆ ಇಟ್ಟುಕೊಂಡು ಮಕ್ಕಳಿಗೆ ಈ ಒಂದು ಗುರುಕುಲದ ಶಿಕ್ಷಣೆಯನ್ನು ಕೊಡಿಸುವುದರಲ್ಲಿ ನಾವೆಲ್ಲರೂ ಕೂಡ ಕಟಿಬದ್ಧರಾಗೋಣ. ಮಕ್ಕಳನ್ನು ಅವಶ್ಯವಾಗಿ ನೀವು ಕಳಿಸಬಹುದು. ಈ ಡಿಸ್ಕ್ರಿಪ್ಷನ್ ಲಿಂಕಿನಲ್ಲಿ ಫಾರ್ಮ್ ಹಾಗೂ ಫೋನ್ ನಂಬರ್ ಇರುತ್ತೆ. ಆಸಕ್ತರು ಅದರಲ್ಲಿ ಭಾಗವಹಿಸಬೇಕು. ಆ ಮಕ್ಕಳನ್ನು ಕೊಟ್ಟು ಅದರನ್ನು ವಿಶೇಷವಾಗಿ ಅವರ ಉನ್ನತಿಯ ಜೀವನದ ಸನಾತನ ಧರ್ಮದ ರಕ್ಷಣೆಯ ಒಂದು ಹೊಣೆಗಾರರನ್ನಾಗಿ ಮಾಡಿ ನೀವು ವಿಶೇಷವಾಗಿ ಪ್ರೀತಿ ಆದರಗಳಿಂದ ನೀವು ರಕ್ಷಣೆಯನ್ನು ಮಾಡುವುದರಲ್ಲಿ ನಿಮ್ಮ
ಸಹಯೋಗವೂ ಕೂಡ ನಾವು ಅಪೇಕ್ಷಿಸ್ತಾ ಇದ್ದೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಯುಗಾದಿಯ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.